ನಿಮಿತ್ತ ನನಗೆ ನಿರ್ಬಲ ವ್ಯವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಸಂಗೀತದಲ್ಲಿ ನಮ್ಮ ಕರ್ತನನ್ನು ಸ್ತುತಿಸುವ ಹಾಗೆ 353ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 2 ಚರಣಗಳನ್ನು. ಸಂಗೀತ 353, 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನೂ ಸರ್ವೋತ್ತಮನೂ ಸರ್ವ ಸಂಪೂರ್ಣನೂ ಆಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಾಯಂಕಾಲ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ಪವಿತ್ರ ಆಲಯದಲ್ಲಿ ಕೂಡಿ ಬರುವ ಹಾಗೆ, ನಿನ್ನ ಒಂದು ಪ್ರಸನ್ನತೆ, ನಿನ್ನ ಇರುವಿಕೆ, ಚಲಿಸುವಿಕೆಯನ್ನು ಅನುಭವಿಸುವ ಹಾಗೆ ಕೊಟ್ಟಂತ ಈ ಕೃಪಾ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ನಮ್ಮ ಜೀವಿತದಲ್ಲಿ ಈ ಶ್ರಮ, ಮರಣ, ಪುನರುತ್ಥಾನ ದಿನಗಳನ್ನು ಜ್ಞಾನಿಸುವ ಹಾಗೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ, ಪರಿಶೋಧಿಸಿಕೊಳ್ಳುವ ಹಾಗೆ, ತಿದ್ದಿಕೊಳ್ಳುವ ಹಾಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೆಹೋವ ಹೀರೆ ಆಗಿದ್ದುಕೊಂಡು ಇಲ್ಲಿವರೆಗೂ ನಮ್ಮ ಅಗತ್ಯತೆಗಳನ್ನೆಲ್ಲ ಪೂರೈಸಿದ್ದಿ. ಬಲ ಇಲ್ಲದೆ ಇರುವಂಥ ಸನ್ನಿವೇಶದಲ್ಲಿ ನಿನ್ನ ಬಲವನ್ನು ನಮಗೆ ಒದಗಿಸಿಕೊಟ್ಟು ನಮ್ಮನ್ನು ಕೈ ಹಿಡಿದು ನಡೆಸಿದಿ ತಂದೆಯೇ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಯೆಹೋವ ರಾಫ ಆಗಿದ್ದುಕೊಂಡು ಒಳ್ಳೆಯ ಆರೋಗ್ಯ, ಭಾಗ್ಯ, ಸುಕ್ಷೇಮವನ್ನು ಒದಗಿಸಿಕೊಟ್ಟಿದ್ದಿ. ಇಲ್ಲಿವರೆಗೂ ನೀನು ಕಾಪಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಇದು ಅಸಾಧ್ಯ ಎಂಬ ಒಂದು ಸನ್ನಿವೇಶದಲ್ಲಿ ನಾವು ಹೋಗುವಾಗ ನಿನ್ನಲ್ಲಿರುವಂಥ ಕೃಪೆಯನ್ನು ನೀಡಿ ನಮ್ಮನ್ನು ಕೈ ಹಿಡಿದು ಎತ್ತಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ವಂದಿಸ್ತೇವೆ. ಯೆಹೋವ ಶಾಲೋಮ್ ಆಗಿದ್ದುಕೊಂಡು ಅಸಮಾಧಾನದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದಾಗ ನಿನ್ನಲ್ಲಿರುವಂತಹ ಸಮಾಧಾನ, ತಾಳ್ಮೆ, ಪ್ರೀತಿ ನಮಗೆ ಕೊಟ್ಟು ನಮ್ಮನ್ನು ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ನಮಗೆ ಒದಗಿಸಿಕೊಟ್ಟಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕೂಡಿ ಬಂದಂಥ ಎಲ್ಲ ಭಕ್ತ ಸಮೂಹವನ್ನು ಆಶೀರ್ವದಿಸು. ಆನ್ಲೈನ್ ಮೂಲಕ ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರನ್ನು ನೀನು ಸಂಧಿಸು ಕರ್ತನೆ. ಅವರ ಹೃದಯದ ಆಶಯ, ಆಕಾಂಕ್ಷ, ಬಯಕೆ ಅದು ಏನಿದೆ ಅದು ನೀ ತಿಳಿದಾತನಾಗಿದ್ದಿ. ಯೋಗ್ಯ ಸಮಯದಲ್ಲಿ ಯೋಗ್ಯ ರೀತಿಯಲ್ಲಿ ನೀನು ಕೊಡುತ್ತೆ ಎಂಬ ನಂಬಿಕೆಯನ್ನು ಹೊಂದಿ ಅವರು ಹೋಗುವ ಹಾಗೆ ನೀನು ಕೃಪೆ ನೀಡು. ಇಂದು PUC ಮಕ್ಕಳು ಪರೀಕ್ಷೆಯನ್ನು ಎದುರಿಸಿರುವಾಗ ಕರ್ತನೆ, ವ್ಯರ್ಥವಾಗಿ ಸಮಯವನ್ನು ಹಾಳು ಮಾಡದೆ, ಚಿಂತೆ ಮಾಡದೆ ಕರ್ತನೆ, ಮುಂದಿನ ಪರೀಕ್ಷೆಗಾಗಿ ಅವರು ತಯಾರಿ ಮಾಡಿಕೊಳ್ಳುವ ಹಾಗೆ ಕೃಪೆ ನೀಡು. ಅವರಿಗೆ ಬೇಕಾಗಿರುವಂಥ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡು. ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು ದಯಪಾಲಿಸಿ ಕೊಡು ಕರ್ತನೆ. ತಂದೆಯಾದ ದೇವರೇ,
ನಿನ್ನ ವಾಕ್ಯವನ್ನು ಹೊತ್ತು ತಂದಂತ ನಿನ್ನ ದಾಸನನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವಪ್ಪ. ಸತ್ಯ ಸುವಾರ್ತೆಗಳ ಕರಗಳನ್ನು ಮೆಟ್ಟಿ ನಿಂತು ನಿನ್ನ ಪ್ರೀತಿ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಕರ್ತನೆ ಜೀವಿಸುವ ನಿನ್ನ ಮಗನನ್ನು ನೀನು ಇಲ್ಲಿವರೆಗೂ ಹೇರಳವಾಗಿ ಆಶೀರ್ವದಿಸಿದಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ಅವ್ರಿಗೆ ಕೊಟ್ಟಂತ ಒಳ್ಳೆ ಆರೋಗ್ಯ ಭಾಗ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನೂ ಹೆಚ್ಚಾಗಿ ಮಗನನ್ನು ನೀನು ಉಪಯೋಗಿಸಿಕೋ ಎಂದು ನಾವು ಪ್ರಾರ್ಥಿಸ್ತೇವೆ. ನೀನು ನಮ್ಮ ಸಂಗಡ ಏನು ಮಾತಾಡಬೇಕೆಂದಿದ್ದೀ ಕರ್ತನೆ, ಅದು ನಿನ್ನ ಮಗನ ಮೂಲಕ ನೀನು ಮಾತಾಡು. ಇಂದು ನಿನ್ನ ಮಗನ ಮೂಲಕ ನಮಗೆ ಪರಲೋಕದ ಮನ್ನವನ್ನು ಒದಗಿಸಿಕೊಡು ಎಂದು ನಾವು ಪ್ರಾರ್ಥಿಸ್ತೇವೆ. ಸಂತೃಪ್ತಿಯಾಗಿ ನಾವು ಇಲ್ಲಿಂದ ಹೋಗುವ ಹಾಗೆ ಕೃಪೆ ನೀಡು ಕರ್ತನೆ. ತಂದೆಯಾದ ದೇವರೇ, ಈ ಆರಾಧನೆಯ ಆರಂಭ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ಮಹಿಮೆ ಹೊಂದಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದವಳಾಗಿದ್ದೇನೆ ಕರ್ತನೆ. ಆಮೇನ್. ನಾವು ವೇದ ಪಾರಾಯಣ ಕೇಳುವ ಪೂರ್ವದಲ್ಲಿ ಸಂಕೀರ್ತನೆ 19ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 19, 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳೋಣ. ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ನರರೊಳಲೈಪತಿಯೇ ನೀ ಪರಿಮಳ ವಾಸನೆಯೇ, ನರರೊಳಲೈಪತಿಯೇ ನೀ ಪರಿಮಳ ವಾಸನೆಯೇ. ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯ ನಿರುತವು ಸದ್ಗುರುವೇ, ನಿರುತವು ಸದ್ಗುರುವೇ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಕಾಯದ ನರವರನೇ ರೇಗಾಯವ ಮಾಣಿಪನೇ, ಕಾಯದ ನರವರನೇ ರೇಗಾಯವ ಮಾಣಿಪನೇ. ಮಾಯದ ಜಗದಲ್ಲಿ ನೇಯಮಗಾಶ್ರಯ ಕಾಯಿ ವಿಮೋಚಕನೇ, ಕಾಯಿ ವಿಮೋಚಕನೇ. ಸುಂದರ ರಕ್ಷಕನೇ ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಶ್ರಮದಾನದ 11ನೇ ದಿನಕ್ಕಾಗಿ ನೇಮಕವಾದ ವೇದಪಾರಾಯಣ ವಾಕ್ಯದ ಭಾಗವು ಹಳವಡಬಡಿಕೆಯಲ್ಲಿ ಆದಿಕಾಂಡ 21ನೇ ಅಧ್ಯಾಯ 9ರಿಂದ 21 ವಚನಗಳು. ಹಳವಡಂಬಡಿಕೆಯಲ್ಲಿ ಆದಿಕಾಂಡ 21ನೇ ಅಧ್ಯಾಯ 9ರಿಂದ 21 ವಚನಗಳು.
ಆದರೆ ಐಗುಪ್ತಳಾದ ಹಾಗರಳಲ್ಲಿ ಅಬ್ರಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸರಳು ಕಂಡು ಅಬ್ರಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಮಗನ ದೆಸೆಯಿಂದ ಈ ಮಾತು ಅಬ್ರಾಮನಿಗೆ ಬಹು ದುಃಖವನ್ನು ಹುಟ್ಟಿಸಿತು. ಆದರೆ ದೇವರು ಅವನಿಗೆ, ಮಗನು ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರೆಕರೆಯಾಗಬಾರದು. ಸಾರಳು ಹೇಳಿದಂತೆಯೇ ಮಾಡು. ಇಸಾಕನಿಂದ ಹುಟ್ಟಿರುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವವರು. ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದುದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಮಾರನೆಯ ದಿನ ಬೆಳಿಗ್ಗೆ ಅಬ್ರಾಮನು ಎದ್ದು ಹಾಗರಳಲ್ಲಿ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೆರ್ಷೆಬದ ಕಾಡಿನಲ್ಲಿ ಅಲಿಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳ ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗುವು ಸಾಯುವುದನ್ನು ನೋಡಲಾರನು ಅಂದುಕೊಂಡು ಬಿಲ್ಲೆಸಿಗೆಯಷ್ಟು ದೂರದಲ್ಲಿ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಲ್ಲಿಯೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನೆದ್ದು ಅವನನ್ನು ಎತ್ತಿಕೊಂಡು ಕೈಬಿಡದೇ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕೊಡಿಸಿದಳು. ದೇವರು ಆ ಹುಡುಗನ ಸಂಗಡ ಇದ್ದನು. ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಬಿಲ್ಲುಗಾರನಾದನು. ಅವನು ಪಾರಾಯಣ ಅರಣ್ಯದಲ್ಲಿ ವಾಸ ಮಾಡಿದನು. ಅವನ ತಾಯಿಯು ಐಗುಪ್ತ ದೇಶದಿಂದ ಕನ್ನಿಕೆಯನ್ನು ತರಿಸಿ ಮದುವೆ ಮಾಡಿಸಿದಳು ಎಂಬುವಂಥದ್ದೇ. ಇಂದು ನಮ್ಮ ಮಧ್ಯದಲ್ಲಿ ದೇವರ ಸಂದೇಶಕರಾಗಿ ಸಹೋದರ ಮೋಹನ್ ಕೃಷ್ಣನ್ ಅವರು ಉಪಸ್ಥಿತರಿರುವರು. ಅವರು ನಮಗೆ ಸಂದೇಶವನ್ನು ನೀಡುವಾಗ ನಮ್ಮ ಸಭಾ ಪಾಲಕರು, ಸಭಾ ಹಿರಿಯರು ಮತ್ತು ಸಭಿಕರ ಪರವಾಗಿ ನಾನು ಅವರಿಗೆ ವಂದಿಸೋಳಾಗಿದ್ದೇನೆ. ಕಾಣಿಕೆಯನ್ನು ಕೂಡಿಸುವಾಗ ಸಂಕೀರ್ತನೆಯಲ್ಲಿ 15ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಬೇಕಾದಷ್ಟು ಚರಣವನ್ನು ಹಾಡಿಕೊಳ್ಳೋಣ. ಕಾಣಿಕೆಯನ್ನು ಕೂಡಿಸುವಾಗ ಸಂಕೀರ್ತನೆಯಲ್ಲಿ 15 ಬೇಕಾದಷ್ಟು ಚರಣಗಳನ್ನು ಹಾಡಿಕೊಳ್ಳೋಣ. ನಿನ್ನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಅದು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳೆ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳೆ. ಪಾಪ ಶೋಕವ ಹರಿಸಿ ಶಾಪವ ಹರಿಸಿ ಶಾಪವ ಕಳೆದ ರುಚಿಗಿಂತ ಯೇಸು ನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬಾನಿ ಪ್ರಾರ್ಥನ ಸೇವಕರೇ. ಪಾಪಿಯನುಳಿಸಲು ಹೀಗೆ ತನ್ನ ಪ್ರಾಣವನೇ ಕೊಟ್ಟ. ಪಾಪಿಯನುಳಿಸಲು ಹೀಗೆ ತನ್ನ ಪ್ರಾಣವನೇ ಕೊಟ್ಟ. ಶ್ರೇಷ್ಠ ಕರುಣೆ
ಮಧುರವಾದೆ ಅನ್ನು ಧ್ಯಾನಕ್ಕೆ ತಂದು ಹೋದಲು ಬನ್ನಿ ಪ್ರಾರ್ಥನಾ ಸೇವಕರೇ ಅನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಪ್ರಾರ್ಥನಾ ಸೇವಕರೇ ಮೇಲನ್ನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು ಮೇಲನ್ನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು ನಿನ್ನ ಪಾಲಿಗೆ ಸಿಕ್ಕಲು ಶ್ರಮೆಯನ್ನೇ ಹೊಂದಿ ಬೇಗನೆ ನೀ ಪಡಕೋ ನಿನ್ನ ಪಾಲಿಗೆ ಸಿಕ್ಕಲು ಶ್ರಮೆಯನ್ನೇ ಹೊಂದಿ ಬೇಗನೆ ನೀ ಪಡಕೋ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ ಅನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಪ್ರಾರ್ಥನಾ ಸೇವಕರೇ ಅನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಪ್ರಾರ್ಥನಾ ಸೇವಕರೇ. ದೇವ ಸಂದೇಶಕರು ಬಂದು ಕಾಣಿಕೆಗಾಗಿ ಪ್ರಾರ್ಥಿಸಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ತಂದೆಯಾದ ದೇವರೇ ಸ್ವಾಮಿ, ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನ ಧ್ಯಾನದ ಸಮಯದಲ್ಲಿ ನಾವು ನಿನ್ನ ಮಕ್ಕಳಾಗಿ ನಿನ್ನ ಕುಟುಂಬವಾಗಿ ಕೂಡಿ ಬರುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧಿಸಲಿಕ್ಕೆ ಬರುವಾಗ ಬರೀ ಕೈನಲ್ಲಿ ಬಾರದೆ ನಮ್ಮಿಂದ ಆದ ಮಟ್ಟಿಗೆ ಸ್ವಾಮಿ ಕಾಣಿಕೆಗಳನ್ನು ನಿನಗೆ ಸಮರ್ಪಿಸುವಂತೆ ಅರ್ಪಿಸಿರುವ ಈ ಕಾಣಿಕೆಯನ್ನು ನೀನು ಅಂಗೀಕರಿಸು. ನಿನ್ನ ನಾಮ ಮಹಿಮೆಗಾಗಿ, ನಿನ್ನ ರಾಜ್ಯದ ವಿಸ್ತರಣೆಗಾಗಿ ಇದನ್ನು ನೀನು ಪರಿಶುದ್ಧಗೊಳಿಸಿ ಉಪಯೋಗಿಸಿ. ಈ ಯುಗದಲ್ಲಿ ಮಾತ್ರ ಅಲ್ಲ ಸ್ವಾಮಿ, ಬರುವ ಯುಗದಲ್ಲಿಯೂ 100ರಷ್ಟು ಹೊಂದುವಂತೆ ನೀನು ಆಶೀರ್ವದಿಸು. ಕೊಟ್ಟಂಥ ಕೈಗಳು ಅವರ ಅಗತ್ಯತೆಗಳನ್ನು ನೀನು ಪೂರೈಸು. ಅವರ ಮನೆಗಳಲ್ಲಿ ನಿನ್ನ ಶಾಂತಿ ಸಮಾಧಾನ ತುಂಬಿರಲಿ. ಅವರು ತುಂಬಿ ತುಳುಕುವಂಥ ಪಾತ್ರಗಳಾಗಿ ಬದುಕುವಂಥ ಕೃಪೆಯನ್ನು ಕೊಡು. ನಿನಗೆ ಈ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವು ಸಂದೇಶವನ್ನು ಕೇಳುವ ಪೂರ್ವದಲ್ಲಿ 166ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 166, ಒಂದು ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮನ್ನು ನಿನ್ನ ವಾಕ್ಯದಿಂದ ತುಂಬಿಸು. ನಿನ್ನ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಬರಿ. ಪರಿಶುದ್ಧ ಆತ್ಮನೇ, ಪ್ರತಿ ಗಳಿಗೆಗಳಲ್ಲಿಯೂ ವಾಕ್ಯವನ್ನು ನಮ್ಮ ನೆನಪಿಗೆ ತಂದು ನಮ್ಮ ಜೀವಿತವನ್ನು ಪರಿಶುದ್ಧತೆಯಲ್ಲಿಯೂ ನಿನ್ನ ಪೂರ್ಣವಾದ
ಚಿತ್ತವನ್ನು ನೆರವೇರಿಸುವಂತೆಯೂ ನಡೆಸಿಕೊಡು ಎಂಬುದಾಗಿ ಬೇಡುತ್ತೇವೆ. ನಮಗಾಗಿ ಅಲ್ಲ, ನಿನ್ನ ನಾಮ ಮಹಿಮೆಗಾಗಿ ಬೇಡುತ್ತೇವೆ. ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಕ್ರೂಜಿತನ ಉದ್ದೇಶ ತಿರಸ್ಕಾರದಿಂದ ಸ್ವೀಕಾರ. ಹೆಚ್ಚಿನ ಸಮಯಗಳಲ್ಲಿ ತಿರಸ್ಕಾರವನ್ನು ನಾವು ಸಹಿಸಲಾರವೆ. ನಮ್ಮನ್ನು ಹೊಗಳುವಾಗ, ಸೇರಿಸಿಕೊಳ್ಳುವಾಗ ಇರುವಂಥ ಒಂದು ಸಂತೋಷ, ಒಂದು ಸುರಕ್ಷತೆ, ನಾವು ಅನುಭವಿಸುವಂಥ ಒಂದು ಸುರಕ್ಷತೆ ಮನೋಭಾವನೆ ನಮ್ಮನ್ನು ತಿರಸ್ಕಾರ ಮಾಡುವಾಗ ಕುಗ್ಗಿ ಹೋದವರಾಗಿ ಏನಾದರೂ ಒಂದು ಸಪೋರ್ಟ್ ಸಿಗುತ್ತದಾ ಎಂಬುದಾಗಿ ನಾವು ಹಿಡಿಯಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಪ್ರಿಯರೇ, ಈ ಲೋಕದಲ್ಲಿ ದೇವರ ಚಿತ್ತವನ್ನು ನೀವು ನೆರವೇರಿಸುವಾಗ ಎಲ್ಲರೂ ನಿಮ್ಮನ್ನು ಸ್ವೀಕಾರ ಮಾಡುತ್ತಾರೆ ಎಂಬುದಾಗಿ ನೀವು ನೆನಪು ಮಾಡಿಕೊಳ್ಳಬೇಡಿ. ಯಾಕಂದರೆ ಈ ಲೋಕ ದೇವರ ಚಿತ್ತವನ್ನು ತಿಳಿಯದೆ ಬದುಕುತ್ತದೆ. ಒಂದು, ಆತ್ಮೀಯ ವಿಷಯಗಳು ಪ್ರಾಕೃತ ಮನುಷ್ಯನಿಗೆ ಗೊತ್ತಾಗುವುದಿಲ್ಲ, ಸೊ ಅವನ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ಎರಡು. ಮೂರನೆಯದಾಗಿ, ದೇವರ ಚಿತ್ತವನ್ನು ನೀವು ನೆರವೇರಿಸುವಾಗ ನೀವು ನಿರಾಕರಣೆ ಮಾಡಬೇಕಾಗ್ತದೆ. ನಿರಾಕರಣೆ ಮಾಡುವಾಗ ನಾನು ಹೇಳಬೇಕಾದ್ರೆ, ಉಳಿದವರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರೋ ಇಲ್ಲವೋ, ನೀವೇ ನಿಮ್ಮನ್ನು ತಿರಸ್ಕಾರ ಮಾಡಬೇಕಾದ ಸ್ಥಿತಿ ಬರುತ್ತದೆ. ಆವಾಗಲೇ ನಾವು ದೇವರ ಚಿತ್ತವನ್ನು ನೆರವೇರಿಸುವುದು ಸಾಧ್ಯ. ಈ ತಿರಸ್ಕೃತ ಎಂಬುದು ಒಂದು ರೀತಿಯಲ್ಲಿ ನಮಗೆ ಅದು ಬಹುದೊಡ್ಡ ಬಹುಮಾನವನ್ನು ತರುತ್ತದೆ. ಪರಲೋಕದಲ್ಲಿ ನಮಗೆ ದೇವರು ನಮ್ಮನ್ನು ಶ್ಲಾಘಿಸುತ್ತಾನೆ. ನಮಗೆ ಅವನು ಜಯಮಾಲೆಯನ್ನು ಅಲ್ಲಿ ಇಟ್ಟಿರುತ್ತಾನೆ. ಪ್ರಿಯರೇ, ಯಾವಾಗೆಲ್ಲ ತಿರಸ್ಕೃತವನ್ನು ನೀವು ಹೊಂದುತ್ತೀರೋ ಆವಾಗೆಲ್ಲ ಕ್ರಿಸ್ತನನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ಆತನು ಶ್ರಮೆ ಪಟ್ಟಾಗ, ಬಾಧೆ ಪಟ್ಟಾಗ, ಅವನು ಪರಿಗಣಿಸಲ್ಪಟ್ಟಾಗ, ಅಂದರೆ ಅವರನ್ನು ಗೇಲಿ ಮಾಡ್ತಾ ಇದ್ದರು. ಸಮ್ಟೈಮ್ಸ್ ಪ್ರಶ್ನಿಸಿದರು ಅವನ ಅಧಿಕಾರ ಏನು ಎಂಬುದಾಗಿ. ಅವನ ಮೂಲವನ್ನು ಕೂಡ ಅವರು ಪ್ರಶ್ನೆ ಮಾಡಿದರು. ನೀನು ಹೇಗೆ ಹೀಗೆ ಹೇಳುತ್ತೀ? ಇನ್ನೂ ಸ್ವಲ್ಪ ಸಮಯಗಳಲ್ಲಿ ನೀನು ಯಾಕೋಬನಿಗಿಂತ ದೊಡ್ಡವನೋ ಎಂಬುದಾಗಿ ಪ್ರಶ್ನೆಗಳು. ಆತನ ಬಗ್ಗೆ ಬಂದಂಥ ಪ್ರಶ್ನೆಗಳನ್ನು ಅವನು ಹೇಗೆ ಅದನ್ನು ಎದುರಿಸಿದನು ಎಂಬುದನ್ನು ನೀವು ನೋಡ್ರಿ. ದೆನ್ ಯು ವಿಲ್ ಲರ್ನ್. ಅದಾದ ಮೇಲೆ ನೀವು ಕಲ್ತುಕೊಳ್ತೀರಾ. ಒಂದು ವೇಳೆ ತಿರಸ್ಕಾರ ಬಂದರೂ ಕೂಡ ನೀವು ಹೆದರುವುದಿಲ್ಲ. ಇಟ್ ಈಸ್ ನಾರ್ಮಲ್. ನೀವು ನ್ಯಾಯಬದ್ಧವಾಗಿ ನಡೆಯುವುದಾದರೆ ಬಹುಮಂದಿ ನಿಮಗೆ ವಿರೋಧಿಗಳು ಬರ್ತಾರೆ. ಎಲ್ಲರೂ ನಿಮ್ಮನ್ನು ಮಾಲೆ ಹಾಕಿಸಿ, ಶಾಲ್ ಹಾಕಿಸಿ ನಿಮ್ಮನ್ನು ಯಾರು ಬರಮಾಡಿಕೊಳ್ಳಲ್ಲ. ವೈ? ನ್ಯಾಯಬದ್ಧವಾಗಿ ಲಂಚ ತಗೊಳ್ಳದೆ ನೀತಿಯನ್ನು ನೀವು ಮಾತನಾಡುವಾಗ ನಿಜವಾಗಿ ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಲ್ಪಡುತ್ತೀರಿ. ಸೊ ತಿರಸ್ಕಾರ ಎಂಬುದು ನಮ್ಮ ಕ್ರೈಸ್ತ ಜೀವಿತದಲ್ಲಿ ವಿಭಾಗಿಸಲಿಕ್ಕೆ ಆಗದಂಥ ಒಂದು ಭಾಗ. ಇದನ್ನು ನಾವು ಒಪ್ಪಿಕೊಳ್ಳಬೇಕು, ಅಂಗೀಕರಿಸಬೇಕು. ಇದನ್ನು ಮೊದಲನೆಯದಾಗಿ ನೀವು ತಿಳ್ಕೊಳ್ಳಬೇಕು.
ನಾವು ಆದಿಕಾಂಡ 21ನೇ ಅಧ್ಯಾಯ 9ರಿಂದ 21 ತನಕ ನಾವು ಓದಿ ಕೇಳಿದ್ದೇವೆ. ಆದಿಕಾಂಡ 21, 9ರಿಂದ 21. ಇಲ್ಲಿ ಹಾಗರಳ ಬಗ್ಗೆ ಹೇಳಲ್ಪಟ್ಟಿದೆ. ಹಾಗರಳು ಒಂದು ದಾಸಿ, ಒಂದು ಗುಲಾಮಿ ಅಷ್ಟೇ. ಅವಳನ್ನು ಅಬ್ರಹಾಮಕ್ಕೆ ಕೊಟ್ಟವಳು ಯಾರು? ಸಾರಳು. ಇವಳು ಏನು ಬೇಡಿಕೊಂಡು ಹೋಗಲಿಲ್ಲ. ಯಜಮಾನಿ ಹೇಳಿದಳು, ಸೋ ಅವಳು ಮಗನನ್ನು ಪಡೆದಳು ಅಬ್ರಹಾಮನ ಮೂಲಕ. ಮಕ್ಕಳು ಬೆಳೀತಾರೆ. ಈಗ ಈಸಾಕನು ಹುಟ್ಟುತ್ತಾನೆ ಆಮೇಲೆ ಸಾರಾಳಿಗೆ. ಈಗ ಇಷ್ಮಾಯೇಲ್ ಯಾರಿಗೆ? ಹಾಗರಳಿಗೆ. ಈಗ ಇಷ್ಮಾಯೇಲ್ ನೀವು ನೋಡುವುದಾದರೆ ಪರಿಹಾಸ ಮಾಡ್ತಾ ಇರ್ತಾನೆ. ಅದು ಮಕ್ಕಳು ಮಧ್ಯದಲ್ಲಿ ನಡೆಯುವಂಥ ವಿಷಯ. ಇದಕ್ಕೆ ಮುಂಚೆನೂ ಹಾಗರಳನ್ನು ನೋಡುವುದಾದರೆ ತನ್ನ ಯಜಮಾನಿಯನ್ನು ಅವಳು ಅಲಕ್ಷ್ಯ ಮಾಡಿದಳು ಎಂಬುದಾಗಿ ನೋಡ್ತೇವೆ. ಅವಳಿಗೆ ಮಕ್ಕಳಿಲ್ಲ ಎಂಬುದನ್ನು. ಅದಕ್ಕೆ ಒಂದು ಸಲ ಓಡ್ತಾಳೆ, ಯಜಮಾನಿಯಿಂದ ಓಡ್ತಾಳೆ. ದೇವರೇ ಅವಳನ್ನು ತಿರುಗಿ ಕಳುಹಿಸಿಕೊಟ್ಟು ಅವಳ ಕೈ ಕೆಳಗೆ ನೀನು ಇರಬೇಕಂತ ಹೇಳ್ತಾನೆ. ಎರಡನೆಯ ಸಲ ಸಾರಳು ಈಗ ಅವಳು ನಮ್ಮ ಜೊತೆಲಿ ಇರಬಾರದು ಎಂಬುದಾಗಿ ಹೇಳುವಾಗ ಅಬ್ರಹಾಮನಿಗೆ ಒಂದು ಪ್ರಶ್ನೆ ಬರ್ತದೆ, ವೈ ಇಟ್ ಈಸ್. ಈಗ ಏನು ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಆದರೆ ದೇವರು ಕನಿಕರ ಇಲ್ಲದ ರೀತಿಯಲ್ಲಿ ಹೇಳುವ ಹಾಗೆ ಹೇಳ್ತಾನೆ. ಏನು ಹೇಳ್ತಾನೆ? ಸಾರಳ ಮಾತನ್ನು ನೀನು ಕೇಳಬೇಕು, ಒಪ್ಪಿಕೋ. ಈಗ ಹಾಗರಳನ್ನು ಕಳುಹಿಸಿಕೊಟ್ಟು ಬಿಡು. ಅದು ಅಬ್ರಹಾಮ್ಗೆ ಬಹಳ ಕಷ್ಟ. ಆದರೂ ಅವನು ಅವಳನ್ನು ಕಳುಹಿಸಿಕೊಡ್ತಾನೆ, ಹೋಗಿಬಿಡಮ್ಮ ಅಂತ. ಅವಳು ಆ ಮರುಭೂಮಿಯಲ್ಲಿ ಹೋಗುತ್ತಾ ಇದ್ದಾಳೆ. ಅವಳಲ್ಲಿ ಇದ್ದ ನೀರು ಅದು ಮುಗಿದು ಹೋಯಿತು, ತೀರಿತ್ತು ಅದು. ಈಗ ಹುಡುಗನಿಗೆ ಏನಿಲ್ಲ, ನೀರು ಇಲ್ಲ, ಕುಡಿಯಲಿಕ್ಕೆ ನೀರಿಲ್ಲ. ಮರುಭೂಮಿಯಲ್ಲಿ ಬದುಕುವುದು ಕಷ್ಟ. ನೀವು ನೀರು ಕುಡಿಯದೇ ಇದ್ದರೆ ನಿಮ್ಮ ಶರೀರದಿಂದ ನೀರು ಏನಾಗ್ತದೆ? ಅದು ಹೋಗಿಬಿಡುತ್ತದೆ, ಹಾರಿಬಿಡುತ್ತದೆ. ಸಾಯುವುದು ಒಂದೇ ದಾರಿ. ಈ ಸ್ಥಿತಿಯಲ್ಲಿ ಇರುವಾಗ 17ನೇ ವಾಕ್ಯ, 21ನೇ ಅಧ್ಯಾಯ ಆದಿಕಾಂಡ 17ನೇ ವಾಕ್ಯ ನೀವು ನೋಡುವುದಾದರೆ, ಆ ಹುಡುಗನ ಮೊರೆಯು ಏನಾಯ್ತು? ದೇವರಿಗೆ ಕೇಳಿಸಿತು. ಆ ಹುಡುಗನು ಕೂಡ ಕೂಗುತ್ತಾ ಇದ್ದಾನೆ. 16ನಲ್ಲಿ ನೋಡುವುದಾದರೆ, ಮಗುವು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬೆಲ್ಲೆಸುಗೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ದಿಸ್ ಇಸ್ ವಾಟ್ ಶಿ ಕ್ಯಾನ್ ಡು. ಈ ಹುಡುಗನ ಅಳುವನ್ನು ದೇವರು ಕೇಳಿಸಿತ್ತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೆ, ನಿನಗೇನಾಯಿತು? ಅಂಜಬೇಡ, ತಿರಸ್ಕಾರ ಮಾಡಲ್ಪಟ್ಟೇನೆ, ನನ್ನ ಸ್ಥಳದಿಂದ ಓಡಿಸಲ್ಪಟ್ಟೇನೆ. ಈಗ ನನ್ನ ಮಗನು ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ. ಆದರೆ ಅವನಿಗೆ ದೇವದೂತನು ಹೇಳುವಂಥ ಮಾತು, ಅಂಜಬೇಡ. ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು. ನೀನು ಎದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೆ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಅಂದರೆ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತಾನೆ ಗೊತ್ತಾ? ಅವನು ಸಾಯುವುದಿಲ್ಲ, ಅವನು ಬದುಕುತ್ತಾನೆ. ಬದುಕುವುದು ಮಾತ್ರ ಅಲ್ಲ, ಅವನು ತಲೆಮಾರುಗಳನ್ನು ನೋಡುತ್ತಾನೆ. ಇಷ್ಟು ಅವನಿಗೆ ಒಂದು ವಾಗ್ದಾನವಾಗಿ ಕೊಡ್ತಾನೆ. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದ್ದರಿಂದ ಅವಳು ನೀರಿನ
ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ನೆಕ್ಸ್ಟ್ ನೋಡಿ 20ನೇ ವಾಕ್ಯ. ದೇವರು ಆ ಹುಡುಗನ ಸಂಗಡ ಇದ್ದನು. ದಿಸ್ ಇಸ್ ಇಟ್. ಮನುಷ್ಯರು ತಿರಸ್ಕಾರ ಮಾಡಬಹುದು, ತಿರಸ್ಕಾರ ಮಾಡ್ತಾರೆ. ಆದರೆ ದೇವರು ಏನು ಮಾಡ್ತಾನೆ? ಸೇರಿಸಿಕೊಳ್ತಾನೆ. ಹೆಚ್ಚಿನ ಸಮಯ ಕ್ರೈಸ್ತರಲ್ಲಿ ಇರುವ ಒಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದರೆ, ನಾವು ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ, ದೇವರನ್ನು ಅಲ್ಲ, ಮನುಷ್ಯರನ್ನು. ಆದರೆ ಆವಾಗ ದೇವರು ನೀನು ಯಾರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತೀಯೋ ಅವರೇ ನಿನ್ನನ್ನು ತಿರಸ್ಕಾರ ಮಾಡುವಂತೆ ಮಾಡ್ತಾನೆ. ಅದು ನೀನು ಕೆಲಸ ಮಾಡುವ ಸ್ಥಳವಾಗಿರಬಹುದು, ಅಥವಾ ನಿನ್ನ ಮನೆಯಲ್ಲಿಯೇ ಇರಬಹುದು, ಇಲ್ಲ ನಿನ್ನ ಬಂಧು ಬಳಗರಲ್ಲಿ ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ. ನೀನು ದೇವರನ್ನು ಮೆಚ್ಚಿಸುವುದನ್ನು ಬಿಟ್ಟು ಮನುಷ್ಯರನ್ನು ಹೆಚ್ಚಾಗಿ ನೀನು ಮೆಚ್ಚಿಸಲಿಕ್ಕೆ ಹೋಗುವಾಗ ದೇವರು ತಿರಸ್ಕಾರವನ್ನು ಮಾಡುವಂತೆ ಅನುಮತಿ ಕೊಡುತ್ತಾನೆ. ನಾವು ಏನು ಮಾಡ್ತೇವೆ? ಕುಗ್ಗಿ ಹೋಗ್ತೇವೆ. ಒಂದು. ಎರಡನೇದು, ಬೇರೆ ಮನುಷ್ಯರು ಯಾರಾದರೂ ನನಗೆ ಸಮಾಧಾನ ಹೇಳ್ತಾರ ಅಂತ ಓಡ್ತೇವೆ. ಅವ್ರು ಹಿಂಗೆ ಮಾಡಿದರು ನನಗೆ, ಅವರು ಹಿಂಗೆ ಮಾಡಿದರು ನನಗೆ, ಅವರು ಹಿಂಗೆ ಮಾಡಿದರು, ಹಿಂಗೇ ಹೇಳಿಕೊಂಡೇ ಹೋಗಿ ಅವರ ಹೆಸರನ್ನು ಕೆಡಿಸ್ತೇವೆ. ಒಂದು. ಸರಿ, ನೀವು ಹೇಳ್ತಾ ಇದ್ದೀರಲ್ಲ, ಕೇಳುವವರು ನಿಮ್ಮ ಬಗ್ಗೆ ಏನು ತಿಳ್ಕೊಡ್ತಾರೋ ಗೊತ್ತಾ? ಇವಳಿಗೆ ಬೇರೆ ಕೆಲಸ ಇಲ್ಲಪ್ಪ, ಯಾವಾಗಲೂ ಹಿಂಗೇ ಬಂದು ಏನಾದ್ರು ಅಳ್ತಾ ಇರಬೇಕು, ಇವಳು ಬಂದರೆ ನಮಗೆ ತಲೆನೋವು ಅಂತ ನೆನಪು ಮಾಡಿಕೊಳ್ತಾರೆ. ಆದರೆ ಹೇಳಲ್ಲ. ನೆಕ್ಸ್ಟ್ ಟೈಮ್ ನೀವು ಬರುವಾಗ ಅವ್ರು ಪಾರಾಗಿ ಬಿಡ್ತಾರೆ. ನೀವು ಈ ಬಾಗಲ್ದಾಗ ಬಂದರೆ ಅವ್ರು ಇನ್ನೊಂದು ಬಾಗಲದಲ್ಲಿ ಓಡಿ ಹೋಗ್ತಾರೆ. ದಿಸ್ ಇಸ್ ಇಟ್. ಕ್ರೈಸ್ತರು ತಿರಸ್ಕಾರ ಮಾಡುವಾಗ ದೇವರ ಬಳಿಗೆ ಹೋಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ತಿರಸ್ಕಾರವನ್ನು ಅನುಮತಿ ಕೊಡುವನು ಯಾರು? ದೇವರು. ಅಂದರೆ ನಿನ್ನ ಸಂಬಂಧವನ್ನು ಕಡಿದು ನೀನು ನನ್ನ ಕಡೆನೇ ಬರಬೇಕು ಎಂಬುದಕ್ಕಾಗಿಯೇ ಆ ತಿರಸ್ಕಾರವನ್ನು ದೇವರು ಅಲ್ಲಿ ಕೊಡುತ್ತಾನೆ. ನಾವು ಎಷ್ಟು ಮಟ್ಟಿಗೆ ದೇವರ ಬಳಿಗೆ ಬರ್ತೇವೆ? ಇಲ್ಲಿ ನೋಡ್ತೇವೆ, ಹಾಗರಳು ದೇವರ ಕಡೆ ಬಂದಳು, ಮಗು ಕೂಗನ್ನು ದೇವರು ಕೇಳಿದನು, ಉತ್ತರ ಬಂತು, ಬದುಕಿದನು ಅಲ್ವಾ? ಹೆಚ್ಚಿನ ಸಮಯ ಗುಣಗುಟ್ಟುತ್ತಾ ಇರಬಾರ್ದು. ಓಕೆ, ನಡೆದು ಬಿಟ್ಟಿತ್ತು, ಇವರನ್ನು ನಂಬಿದೆ, ಇವರು ನಮ್ಮನ್ನು ಕೈ ಬಿಟ್ಟರು, ತೊಂದರೆ ಇಲ್ಲ. ಯಾರ ಕಡೆ ಓಡಿ ಬರಬೇಕು? ದೇವರ ಬಳಿಗೆ ಓಡಿ ಬರಬೇಕು. ಓಡಿ ಬಂದು, ಸ್ವಾಮಿ ಈಗಲಾದರೂ ನಾನು ನಿನ್ನ ಕಡೆನೇ ಬರ್ತೇನೆ, ನನ್ನನ್ನು ಅಂಗೀಕರಿಸು ಎಂಬುದಾಗಿ ಕೇಳಬೇಕು. ಇನ್ನೊಂದು ಹೇಳಲ್ಲ, ಯಾರು ನಿಮ್ಮನ್ನು ತಿರಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ಯಾರೊಬ್ಬರು ದೇವರಲ್ಲಿ ಗಟ್ಟಿಯಾಗಿ ಇರುತ್ತಾರೋ ಅವರು ಮನುಷ್ಯರು ತಿರಸ್ಕಾರ ಮಾಡಿದರೂ ಒಂದೇ ರೀತಿಯಲ್ಲಿ ಇರ್ತಾರೆ. ಒಂದು ವೇಳೆ ನಿಮ್ಮನ್ನು ಅಂಗೀಕಾರ ಮಾಡಿದರೂ ಒಂದೇ ರೀತಿಯಲ್ಲಿ ಇರ್ತಾರೆ. ಅಂಗೀಕಾರ ಮಾಡುವಾಗ ದೇವರಿಗೆ ಸ್ತೋತ್ರ, ತಿರಸ್ಕಾರ ಮಾಡುವಾಗಲೂ ದೇವರಿಗೆ ಸ್ತೋತ್ರ. ಯೋಬನು. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಹೀಗೆ ಇದ್ದೀರಾ ಎಂಬುದನ್ನು ನೀವು ಯೋಚನೆ ಮಾಡಿಕೊಳ್ಳಿರಿ. ತಿರಸ್ಕಾರ ನಿಮಗೆ ಬರುವಾಗ ಅಂಗೀಕರಿಸುವ ದೇವರ ಬಳಿಗೆ ಓಡಿ ಬರುತ್ತೀರಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಯರೇ, ಈ ರೀತಿಯಲ್ಲಿ ನಾನು ನಿಮಗೆ ಈ ತಿರಸ್ಕಾರದ ಬಗ್ಗೆ, ಅದು ಮಾತ್ರವಲ್ಲದೆ ದೇವರು ನಿಮ್ಮನ್ನು ಅಂಗೀಕರಿಸುವ ಅಂಗೀಕಾರ ಬಗ್ಗೆ, ಸ್ವೀಕಾರದ ಬಗ್ಗೆ ನಿಮಗೆ ಇವತ್ತು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೆಯದಾಗಿ, ಕ್ರಿಸ್ತನು ತಿರಸ್ಕಾರವನ್ನು ಅನುಭವಿಸಿದನು ಶಿಲುಬೆಯಲ್ಲಿ. ಅವನಿಗೆ ಆ ತಿರಸ್ಕಾರ ಆಗುವಾಗ ಇರುವ ನೋವು ಏನಂತ ಅವನಿಗೆ ಗೊತ್ತುಂಟು. ಅದನ್ನೇ ನಾವು ಮತ್ತಾಯ 27:46, ಜೀಸಸ್ ಎಕ್ಸ್ಪೀರಿಯನ್ಸ್ ದ ಸೆಪರೇಷನ್. ದೇವರು ಆ ರೀತಿಯಲ್ಲಿ
ತಿರಸ್ಕರಿಸಲ್ಪಟ್ಟ ಒಂದು ವಿಭಾಗಿಸಲ್ಪಟ್ಟ ಒಂದು ಅನುಭವವನ್ನು ಅವನು ಹೊಂದಿದನು ಶಿಲುಬೆಯಲ್ಲಿ. ಮತ್ತಾಯ 27:46. ಏಲಿ ಏಲಿ ಲಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ. ಈಗ ಯಾರು ಕೈ ಬಿಟ್ಟಾರೆ? ದೇವರು ಕೈ ಬಿಟ್ಟನು, ಮನುಷ್ಯರಲ್ಲ, ದೇವರು ಕೈ ಬಿಟ್ಟನು. ಇವನು ಯಾರ ಕಡೆನೇ ಕೇಳ್ತಾನೆ? ದೇವರ ಕಡೆನೇ ಕೇಳ್ತಾನೆ. ನೀನಲ್ಲವಾ ನನ್ನ ಆಧಾರ, ನೀನು ಯಾಕೆ ನನ್ನನ್ನು ಕೈ ಬಿಟ್ಟಿದಿ. ಮಾರ್ಕನು 15ನೇ ಅಧ್ಯಾಯ 34. ಇಲ್ಲಿ ನೋಡಿ, ಏಲಿ ಏಲಿ ಅಂತ ಬರೆಯಲ್ಪಟ್ಟಿದೆ. ಎಲ್ಲಿ? ಮತ್ತಾಯದಲ್ಲಿ. ಮಾರ್ಕ್ನಲ್ಲಿ ನೀವು ನೋಡ್ರಿ, ಏಲೋಹಿ ಏಲೋಹಿ ಲಾಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದಿ ಎಂದು ಮಹಾ ಧ್ವನಿಯಿಂದ ಕೂಗಿದನು. ಯೇಸು ಸ್ವಾಮಿ ದೇವರಿಂದ ಆಲ್ರೆಡಿ ಜನರು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ರೆ ಸರಿಪ, ನಿನ್ನನ್ನು ತಿರಸ್ಕಾರ ಮಾಡ್ತಾನೆ ಹೋಗಪ್ಪ ಅಂತ ಹೇಳಲಿಲ್ಲ. ತಿರಸ್ಕಾರ ಮಾಡಿ ಕೊಲ್ಲುವುದಕ್ಕೆ ಹಸ್ತಾಂತರ ಮಾಡಿದರು. ರೋಮನ್ ಸೋಲ್ಜರ್ಸ್ ಏನ್ ಮಾಡಿದರು? ಆತನನ್ನು ಪರಿಹಾಸ ಮಾಡಿ ಅವನನ್ನು ಏನ್ ಮಾಡಿದರು? ಕೊಂದರು. ಈ ನೋವಿನಲ್ಲಿ ಅವನು ದೇವರ ಬಳಿಗೆ ತಿರುಗುತ್ತಾನೆ, ಆತನು ಸುಮ್ಮನಿರ್ತಾನೆ. ಅಲ್ಲಿಂದಲೂ ಏನು ಬಂದಿಲ್ಲ, ಏನು ಶಬ್ದನೂ ಅಲ್ಲಿಂದ ಬಂದಿಲ್ಲ. ಏಷಾಯ 53:3. ಈ ಅನುಭವ ಆತನಕ್ಕೆ ತಿಳಿದಿದೆ. ಏಷಾಯ 53:3. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಒರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದನು. ನಾವು ಅವನನ್ನು ಏನು ಮಾಡಲಿಲ್ಲ, ಲಕ್ಷ್ಯಕ್ಕೆ ತರಲಿಲ್ಲ. 12. ಇವರು ಜನರೆಲ್ಲರೂ ಅವನನ್ನು ಧಿಕ್ಕಾರ ಮಾಡಿದ್ದಾರೆ, ತಿರಸ್ಕಾರ ಮಾಡಿದ್ದಾರೆ, ಎಲ್ಲ ನಡೆಯುತ್ತದೆ. ಈ 12ನೇ ವಾಕ್ಯ ದೇವರು ಹೇಳುವಂತ ಮಾತು. ಇದು ದೇವರು ಹೇಳುವಂತ ಮಾತು. ಏನಿದೆ? ಇವನು ಇಂಥವನಾಗಿ ಇರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೇನು ಇವನಿದೆ ಅಂತ ಹೇಳಿದರೆ, ಯೆಶಾಯ 54. ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆಮಾಡಿಕೊಂಡಿದ್ದೇನು. ಶಾಶ್ವತವಾದ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ತಿರಸ್ಕಾರ ಅದು ಸದಾಕಾಲ ಇರುವುದಿಲ್ಲ, ಅದು ಕ್ಷಣ ಮಾತ್ರ. ಆ ತಿರಸ್ಕಾರ ನೀವು ಹೊಂದುವಾಗ ಶಾಶ್ವತವಾದ ಕೃಪೆಗೆ ನೀವು ತಿರುಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಶಾಶ್ವತವಾದ ಕೃಪೆಯನ್ನು ಕೊಡುವನು ಯಾರು? ದೇವರು, ನಿನ್ನ ವಿಮೋಚಕನು. ನಮ್ಮ ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಇರುವಾಗ ದೇವರನ್ನು ಮರೆತು ಬಿಡ್ತೇವೆ. ಎಲ್ಲರೂ ಕೈ ಬಿಡುವಾಗಲೇ ದೇವರ ಜ್ಞಾಪಕ ಬರ್ತದೆ. ಅದಕ್ಕಿಂತ ನೀವು ಎಲ್ಲರ ಜೊತೆಯಲ್ಲಿ ಇರುವಾಗ ಫಸ್ಟ್ ದೇವರೊಂದಿಗೆ ಮಾತ್ರ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ಜನರು ಇರಲಿ ಇಲ್ಲದೆ ಹೋಗಲಿ ನಿಮಗೇನು ಅನಿಸುವುದಿಲ್ಲ. ಯೆರೆಮೀಯ 31:3. ಯೆರೆಮೀಯ 31:3. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಅಲ್ವಾ? ಆದ ಕಾರಣ ನಮ್ಮ ದೇವರು ತಿರಸ್ಕಾರವನ್ನು ಅನುಭವಿಸಿದವನು, ಅಂಗೀಕಾರವನ್ನು ಸ್ವೀಕಾರವನ್ನು ಅನುಭವಿಸಿದವನು. ಜನರು ತಿರಸ್ಕರಿಸಿದರು, ದೇವರು ಸ್ವೀಕರಿಸಿದರು. ಎಷ್ಟು ಮಟ್ಟಿಗೆ ಸ್ವೀಕರಿಸಿದರು ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆತನನ್ನು
ಸತ್ತವರೊಳಗಿಂದ ಎಬ್ಬಿಸಿ 40 ದಿನ ಆದ ಮೇಲೆ ಆತನನ್ನು ಕರೆದು ತನ್ನ ಬಲಕಡೆಯಿನಲ್ಲಿ ಸಿಂಹಾಸನದಲ್ಲಿ ಹೇಗೆ ಕುಂದಿರಿಸನೋ ಎಲ್ಲ ಅಧಿಕಾರ, ಎಲ್ಲ ನಾಮ, ಎಲ್ಲ ಪ್ರಭುತ್ವಗಳ ಮೇಲೆ ಆತನನ್ನು ಏನು ಮಾಡಿದನೋ ಅಧಿಕಾರಿಯಾಗಿ ಕುಂದಿರಿಸಿದನು. ಸೊ ಒನ್ ರಿಜೆಕ್ಷನ್ ಲೀಡ್ಸ್ ಯು ಟು ದ ಪ್ರಮೋಷನ್ ಎಂಬುದನ್ನು ನೀವು ಮರೆತು ಬಿಡಬೇಡಿ. ತಿರುಗಿ ನಾನು ನಿಮ್ಗೆ ಹೇಳ್ತೇನೆ, ಒಂದು ರಿಜೆಕ್ಷನ್ ನಿಮ್ಮನ್ನು ಎಲ್ಲಿ ನಡೆಸ್ತದೆ? ಒಂದು ಪ್ರಮೋಷನ್ಗೆ ನಡೆಸ್ತದೆ. ಅದರಲ್ಲಿಯೂ ಜನರು ನಿಮ್ಮನ್ನು ತಿರಸ್ಕಾರ ಮಾಡ್ತಾರಾ? ಬಿ ಹ್ಯಾಪಿ. ಅಬ್ಬಾ, ನನಗೇನೋ ಒಂದು ದೊಡ್ಡದು ಬರುತ್ತಾ ಇದೆ. ನಾನು ಆಶೀರ್ವಾದ ಯುವ ಮಂಡಳಿಯಲ್ಲಿ ಇದ್ದೇನೆ. ಓಕೆ, ನಾನು ಒಂದು ಸೇವಕನಾಗಿದ್ದೇನೆ. ನಾನು ಒಂದು ಬುಕ್ ಬರೆದೆ, ಅದು ತಮಿಳಿನಲ್ಲಿ ಒಂದು ಬುಕ್ ಬರೆದೆ. ಅದನ್ನು ಪ್ರಕಟಿಸಲಿಕ್ಕಾಗಿ ಸಂಸ್ಥೆ ಕಡೆ ಕೇಳಿದಾಗ ಅವರು ಅದನ್ನು ಅಷ್ಟು ಇದು ಮಾಡಲಿಲ್ಲ. ಸರಿ, ನಾನೇ ಏನು ಮಾಡಿದೆ, ಛಾಪಿಸಿ ಅದನ್ನು ಪ್ರಕಟಿಸಿದೆ. ಆ ಪ್ರಕಟಿಸುವುದು ಹೆಂಗೆ ಆಗಿತ್ತು ಅಂದರೆ, ಒಬ್ಬರು ತಮ್ಮ ಮನೆ ಮೇಲೆ ಒಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ಒಂದು ಶೆಡ್ ಹಾಕಿದರು, ನಮ್ಮ ನೇಟಿವಿನಲ್ಲಿ, ಸ್ವಂತ ಊರಿನಲ್ಲಿ. ಅವರು ಹೇಳಿದರು, ಮೋಹನಕೃಷ್ಣನ್, ನಾನು ಹಿಂಗೆ ಮಾಡ್ತಾ ಇದ್ದೇನೆ, ನೀವು ಬುಕ್ ಬರ್ದಿರಾ? ನಮ್ಮ ಅದನ್ನು ಪ್ರತಿಷ್ಠೆ ಮಾಡುವಾಗ ಈ ಬುಕ್ಕನ್ನು ಪ್ರತಿಷ್ಠೆ ಮಾಡೋಣ, ನಿಮಗೂ ಖರ್ಚಿರಲ್ಲ, ಬನ್ನಿ ಅಂತ ಹೇಳಿದರು. ನಾನು ಸರಿ ಅಂತ ಅಲ್ಲಿ ಹೋದೆ. ಅದು ಒಳಗೆ ನಮ್ಮ ಸಂಸ್ಥೆ ಒಳಗೆ ಒಂದು ಗಲಿಬಿಲಿ. ಅವನು ಹೊಸ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾನೆ ಅಂತ ಹೇಳಿ ಅದಕ್ಕೆ ಕಿವಿ, ಮೂಗು, ಬಾಯಿ ಎಲ್ಲ ಇಟ್ಟು ದೊಡ್ಡದಾಗಿ ಮಾಡಿಬಿಟ್ರು. ಮೋಹನಕೃಷ್ಣನ್, ನೀವು ಈ ಬುಕ್ ಛಾಪಿಸಿದ್ರಲ್ಲ, ಎಲ್ಲಿಂದ ದುಡ್ಡು ಬಂತು? ನಾನು ಇಮಿಡಿಯೇಟ್ ಆಗಿ ಒಂದು RD 500 ರೂಪೀಸ್ ಪರ್ ಮಂತ್ ಆಗ್ತಾ ಇದ್ದ, ಅದನ್ನು ಕಳಿಸ್ಕೊಟ್ಟೆ. ಅದು ಮುಗಿದಿತ್ತು, ಅದು ಬಂತು, ಅದರಲ್ಲಿ ನಾನು ಛಾಪಿಸಿದೆ. ಓಕೆ, ಅದರಲ್ಲಿ ಏನೋ ನೀವು ಸಂಸ್ಥೆ ಪ್ರಾರಂಭ ಮಾಡ್ತೀರಂತೆ, ಇವರು ಪ್ರೆಸಿಡೆಂಟ್ ಅಂತೆ, ನೀವು ಜನರಲ್ ಸೆಕ್ರೆಟರಿ ಅಂತೆ, ಇವರು ಟ್ರೆಷರರ್ ಅಂತೆ ಅಂತ ನನಗೆ ಫೋನ್ ಮಾಡಿ ಕೇಳ್ತಾರೆ. ನನಗೆ ಆಶ್ಚರ್ಯ. ಹೌದು, ನನ್ನ ಕಡೆ ಪ್ರಶ್ನೆ ಕೇಳ್ತಿರಲ್ಲ, ಈಗ ಟ್ರೆಷರರ್ ಅವರೆಲ್ಲ ಹೇಳಿದಿರಲ್ಲ, ಅವರಿಗೆ ಅದು ಗೊತ್ತಿದೆಯಾ ಅಂತ ಕೇಳಿದೆ. ನಾನು ಪ್ರಾರಂಭ ಮಾಡ್ತೀನಿ, ನೀವು ಹೇಳ್ತೀರಿ ನನಗೆ ಇದು ನ್ಯೂಸ್, ನೀವು ಅವರ ಕಡೆನೂ ಸ್ವಲ್ಪ ಕೇಳ್ರಿ, ಹಿಂಗೆ ಏನಾದರೂ ತೀರ್ಮಾನ ಮಾಡಿದಾರ ಅಂತ ಅವರಿಗೆ ಹೇಳಿದೆ. ಗಪ್ಪಾದರು. ಅಂದಿನಿಂದ 7 years, ನಾಟ್ 1 or 2 years, 7 years ನಾನು ಸಂಸ್ಥೆಯಲ್ಲಿ ಇದ್ದರೂ ಸಹ ನನಗೆ ಯಾರು ಫೋನ್ ಮಾಡಬಾರದು, ಯಾರು ಸೇವೆಗೆ ಕರೆಯಬಾರದು, ಈ ರೀತಿಯಲ್ಲಿ ದಿಗ್ಬಂಧನಗಳನ್ನು ಅವರು ಹಾಕಿಬಿಟ್ರು. ನಮಗೆ ಗೊತ್ತಿಲ್ಲ. ನಾನು ಮೈಸೂರಿನಲ್ಲಿ, ಹಾಸನ್ನಲ್ಲಿ, ಮೈಸೂರಿನಲ್ಲಿ ಹಂಗೆ ಇದ್ದೇನೆ. ಮೈಸೂರಿನಲ್ಲಿ ಇರುವಾಗಲೇ ಇದು ನಡೆದಿತ್ತು. ಏನು ನಡೆದಿತ್ತು ಗೊತ್ತಾ? ಇವರು ಏನೋ ತಿರಸ್ಕಾರ ಮಾಡ್ತಾರೆ, ಏನಂತ ಗೊತ್ತಾಗಲಿಲ್ಲ ಸ್ವಾಮಿ, ಬಟ್ ಇಟ್ ಈಸ್ ಫಾರ್ ಗುಡ್ ಅಂತ ಪ್ರಾರ್ಥನೆ ಮಾಡಿದೆ. ಏನು ನಡೆದಿತ್ತು ಗೊತ್ತಾ? ಅವಾಗದಿಂದಲೇ CSIಗಳಲ್ಲಿ ನನ್ನನ್ನು ಕರೆಯಲಿಕ್ಕೆ ಶುರು ಮಾಡಿದರು. ನೀನು ಒಂದು ಸಂಸ್ಥೆಯಲ್ಲಿ ಎಲ್ಲಪ್ಪ, ಬಹಳ ಸಭೆಗಳಿಗೆ ನೀನು ಹೋಗಬೇಕಂತ ಇವತ್ತು ತನಕ ನನ್ನನ್ನು ರೆಸ್ಟ್ ಓಡ್ತಾ ಇದ್ದೇನೆ. ಈಗ ನೀವು ಹೇಳ್ರಿ, ತಿರಸ್ಕಾರ ಒಳ್ಳೆಯದೋ ಇಲ್ಲವೋ? ಅನುಭವದಿಂದ ಹೇಳ್ತೇನೆ. ತಿರಸ್ಕಾರ ಒಳ್ಳೆಯದ ಕೆಟ್ಟದ? ಒಳ್ಳೆಯದು. ಇನ್ನೂ ಇದರಲ್ಲಿ ಮುಗಿಯಲಿಲ್ಲ, ಇನ್ನೂ ಹೇಳ್ತೇನೆ. ಈ 8 ವರ್ಷವು ಎಲ್ಲಿ ಎಲ್ಲ ಸಂದೇಶ ಕೊಟ್ಟರು ಅದರಲ್ಲಿ ಬರುವ ಕಾಣಿಕೆಯನ್ನು ನಮ್ಮ ಸಂಸ್ಥೆಗೆ ಕಳಿಸ್ತಾ ಇದ್ದೆ. ನಾನೇನು ಮಾಡಲಿಲ್ಲ, ಅವ್ರಿಗೆ ವಿರೋಧವಾಗಿ ಏನು ಮಾಡಲಿಲ್ಲ. ನಾನು ಏನಾದರೂ ಒಂದು ನನಗಿದು ಬೇಕ್ರಿ ಅಂತ ಕೇಳಿದರೆ ಅದನ್ನು ಅವರು ಕಸಬುಟ್ಟಿನಲ್ಲಿ ಹಾಕಿದರಂತೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. ಅದನ್ನು ನನಗೆ ಹೇಳಿದರು. ನಾನು ಆವಾಗಲೂ ಏನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಆದರೆ ಯಾರೆಲ್ಲ ಕಟ್ಟಿದರು ನೋಡಿ, ಮೂಗು, ಬಾಯಿ, ಕಿವಿ ಎಲ್ಲ, ಅವರನ್ನು ಎತ್ತಂಗಡಿ ಮಾಡಿದರು.
ದ್ರೋಹಿ ಅಂತ ಹೇಳಿ ಎತ್ತಂಗಡಿ ಮಾಡಿದಾಗ ಈ 8 ವರ್ಷವೂ ನಮ್ಮನ್ನು ನೋಡಿದವರು ಇವನೇ ಯಥಾರ್ಥನೋ ಎಂಬುದಾಗಿ ಹೇಳಿ ಅಂದಿನಿಂದ ಅಡಿಷನಲ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೇನೆ. ಈಗ ಹೇಳಿ, ಪ್ರಮೋಷನಾ ಡಿಮೋಷನಾ ಅಲ್ಲವಾ? ಆದರೆ 8 ವರ್ಷ ನೀವೇನು ಮಾಡಬೇಕು? ಶಿಲುಬೆಯಲ್ಲಿ ಎಲ್ಲರೂ ನಿಮ್ಮನ್ನು ಪರಿಹಾಸ ಮಾಡುವರು, ಎಲ್ಲರೂ ತಿರಸ್ಕಾರ ಮಾಡುವರು, ನಿಮಗೆ ಇಲ್ಲದ ವಿಷಯಗಳನ್ನು ಹೇಳುವರು. ಬಟ್ ಯು ಶುಡ್ ಬಿ ಹ್ಯಾಪಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮನುಷ್ಯರನ್ನು ನಂಬಿ ಬಂದಿಲ್ಲ, ಒಂದು ಸಂಸ್ಥೆ ಎಂಬುದಾಗಿ ನಂಬಿ ಬಂದಿಲ್ಲ. ಅವ್ರು ಏನು ಮಾಡ್ತಾರೆ, 58 ವಯಸ್ಸಿಗೆ ರಿಟೈರ್ಮೆಂಟ್ ಕೊಡ್ಬಿಡ್ತಾರೆ. ಈಗ ನಮಗೆ 58 ವಯಸ್ಸು ಮುಗೀತು ಡಿಸೆಂಬರ್ನಲ್ಲಿ. ಆದರೂ ಇನ್ನೂ 2 ವರ್ಷ ನಿಮಗೆ ಕೊಡ್ತೇವೆ ಅಂತ ಹೇಳಿ ಇನ್ನೂ 2 ವರ್ಷ ಕೊಟ್ಟಾರೆ. ಸೊ ಈ ಡಿಸೆಂಬರ್ ಅಲ್ಲ, ನೆಕ್ಸ್ಟ್ ಡಿಸೆಂಬರ್ ರಿಟೈರ್ಡ್ ಆಗಬೇಕು. ಈಗ ನಾನು ಹೇಳ್ತೇನೆ, ಪ್ರಮೋಷನಾ ಡಬಲ್ ಪ್ರಮೋಷನಾ? ಯೋಚನೆ ಮಾಡಿ. ಈಗ ತಿರಸ್ಕಾರ ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದು. ಯಾರಾದರೂ ನಿಮ್ಮನ್ನು ತಿರಸ್ಕಾರ ಮಾಡಿದರೆ, ಯಬ್ಬಾ ನಿನ್ನನ್ನು ದೊಡ್ಡದಾಗಿ ದೇವರು ಆಶೀರ್ವದಿಸಲಿಪ್ಪ, ಈಗ ದೇವರು ನನಗೆ ಏನೋ ಮಹಾ ಒಳ್ಳೆಯದನ್ನು ಇಟ್ಟಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇದು ನನ್ನ ಅನುಭವ ಮಾತ್ರ ಅಲ್ಲ, ನನ್ನ ಕರ್ತನ ಅನುಭವ. ಅದು ಸುಳ್ಳಾಗುವುದಿಲ್ಲ. ತಿರಸ್ಕಾರ, ಸ್ವೀಕಾರ, ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಸಮ್ಟೈಮ್ಸ್ ಅಳುಗೆ ಬರ್ತದೆ. ಯಾರು ಮಾತಾಡದೇ ಇದ್ದರೆ ನೀವು ಏನಾಗ್ತೀರಾ? ಕುಗ್ಗಿ ಹೋಗ್ತೀರಾ. ನಾನು ಏನು ಮಾಡ್ತಾ ಇದ್ದೆ, ಹೆಚ್ಚು ಬೈಬಲ್ ಓದಲಿಕ್ಕೆ ಶುರು ಮಾಡಿದೆ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿದ್ದೆ. ಇನ್ನೂ ಕಲಿಯಬೇಕು ಎಂಬುದಾಗಿ ಹೆಚ್ಚಿನ ಕಾರ್ಯಗಳನ್ನು ಕಲಿಯಲಿಕ್ಕೆ ಶುರು ಮಾಡಿದೆ. ಓಪನಾಗಿ ಹೇಳ್ತೇನೆ ಪ್ರಿಯರೇ, ಆ 8 ವರ್ಷ ನಾನು ಇನ್ನೂ ದೇವರ ಬಳಿಗೆ ಹೋಗಲಿಕ್ಕೆ, ಇನ್ನೂ ಬೆಳೆಯಲಿಕ್ಕೆ, ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಉಪಯೋಗವಾಯಿತು. ಸೊ ಡೋಂಟ್ ವರಿ ಅಬೌಟ್ ರಿಜೆಕ್ಷನ್. ಕುಗ್ಗಿ ಹೋಗಬೇಡಿರಿ. ಇದನ್ನು ಫಸ್ಟ್. ಸೆಕೆಂಡ್, ನನ್ನ ದೇವರು ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುದಾಗಿ ನೆನಪು ಮಾಡಿ. ನಮ್ಮನ್ನು ಮಾತ್ರ ಅಲ್ಲ, ಸಕಲವನ್ನು ಸ್ವೀಕಾರ ಮಾಡಿದ್ದಾನೆ. ಯಾರ ಮೂಲಕ? ಇದೇ ಶಿಲುಬೆಯಲ್ಲಿ ಒಡೆಯಲ್ಪಟ್ಟ ಕ್ರಿಸ್ತನ ಮೂಲಕ. ನೀವು ಮರೆತು ಬಿಡಬೇಡಿ. ಹಿ ರಿಕನ್ಸೈಲ್ಡ್ ಎವ್ರಿಥಿಂಗ್. ಸಕಲ ಸೃಷ್ಟಿಯನ್ನು ತನ್ನ ಜೊತೆಯಲ್ಲಿ ಅವನು ಸಂಧಾನ ಮಾಡಿಕೊಂಡನು. ಕೊಲೋಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ, ಇದು 2ನೇ ಪಾಯಿಂಟ್. ಕೊಲೋಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ಕೊಲೋಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿ ಇರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂದಲೂ ನಿಷ್ಕರ್ಷೆ ಮಾಡಿದನು. ಯಾರು? ದೇವರು. ಯಾರ ಮೂಲಕ? ಕ್ರಿಸ್ತನ ಮೂಲಕ. ಹಾಗಾದ್ರೆ ಈ ತಿರಸ್ಕಾರ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ನಾನು ಅದಕ್ಕೆ ನಿಮಗೆ ಹೇಳಿದೆ, ತಿರಸ್ಕಾರ ಅದು ದೇವರ ಚಿತ್ತದಿಂದಲೇ ಬರುತ್ತದೆ. ಬಿ ಹ್ಯಾಪಿ. ಈ ಲೋಕ ನಿಮ್ಮನ್ನು ಕೈ ಬಿಡುತ್ತದಾ? ಜನರು ಕೈ ಬಿಡುತ್ತಾರಾ? ಚಿಂತೆ ಮಾಡಬೇಡಿ. ಬಟ್ ಯು ಬಿ ಫೇತ್ಫುಲ್. ನೀವು ಕಠಿಣವಾಗಬಾರದು. ನೀವು ಇನ್ನೂ ಯಥಾರ್ಥರಾಗಬೇಕು, ಇನ್ನೂ ನಂಬಿಗಸ್ತರಾಗಬೇಕು, ಇನ್ನೂ ಪ್ರಾಮಾಣಿಕರಾಗಬೇಕು. ಅಯ್ಯೋ, ಅವರು ಹಂಗೆ ನಡ್ಕೊಂಡಾರಲ್ಲ, ನಾನು ಹಿಂಗೆ ನಡ್ಕೊಳ್ಳುವೇನೋ? ಹಂಗಿಲ್ಲ. ಕೇಡಕ್ಕೆ ಕೇಡನ್ನು ಮಾಡದೆ ನಿಮಗೆ ಕೇಡು ಮಾಡುವವರಿಗೆ ನೀವು ಏನ್ ಮಾಡಬೇಕು? ಒಳ್ಳೆಯದನ್ನು ಮಾಡಬೇಕು. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದಾನೆ. ಸೊ ಕ್ರೈಸ್ತರಾದ ನಾವು ನಮ್ಮನ್ನು ತಿರಸ್ಕಾರ ಮಾಡಿದರೆ ನಾವು ತಿರಸ್ಕಾರ ಮಾಡ್ತೇವೆ ಅಂತ ಇರಬಾರದು. ಸರಿ, ಇನ್ನೂ ಅವರಿಗೆ ನಾನು ಸಹಾಯ ಮಾಡಬೇಕು, ಸಮಯ ಬರುತ್ತದೆ, ಅವಾಗ ಮಾಡ್ತೇನೆ. ನಿನ್ನ ವೈರಿಗಳಿಗೆ ನೀನೇನು ತಣ್ಣಗೆ ಒಂದು ನೀರನ್ನು ನೀನು ಮಾಡಬೇಕು, ಕೊಡಬೇಕು. ಆದರೆ ಅದು ಅವರ ತಲೆ ಮೇಲೆ ಇಡಲ್ಪಡುವ ಬೆಂಕಿ. ದೇವರು ಹಿಂಗೆ ಹೇಳಿದಾನೆ, ನೀನು ಒಳ್ಳೆಯದನ್ನು ಮಾತ್ರ ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದಿ. ಈಗ ದೇವರು ಸಂಧಾನ ಪಡಿಸಿಕೊಳ್ಳುವುದಕ್ಕಾಗಿಯೇ ತಿರಸ್ಕಾರವನ್ನು ಅನುಭವಿಸಲಿಕ್ಕೆ ತನ್ನ ಮಗನನ್ನು ಕೊಟ್ಟನು. ಈಗ ಸ್ವೀಕಾರ ಆತನು
ಮಗನನ್ನು ಮಾತ್ರ ಅಲ್ಲ, ಮಗನ ಜೊತೆಯಲ್ಲಿ ಭೂ ಪರಲೋಕದಲ್ಲಿ ಇರುವ ಸಕಲವನ್ನು ಏನ್ ಮಾಡಿಕೊಂಡಾನೆ? ಸ್ವೀಕಾರ ಮಾಡಿಕೊಂಡಿದ್ದಾನೆ. ಇದುವೇ ಬಹಳ ಮುಖ್ಯವಾದದ್ದು. ಸರಿ, ಭೂ ಪರಲೋಕಗಳನ್ನು ಮಾತ್ರವಾ? ಇಲ್ಲ ಪ್ರಿಯರೇ. ರೋಮ 5:10 ದೇವರಿಗೆ ವೈರಿಗಳಾಗಿ ಇದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಅಂದ್ರೆ ನಾವು ದೇವರಿಗೆ ಏನಾಗಿದ್ದೆವು? ವೈರಿಗಳಾಗಿದ್ದೆವು. ದೇವರು ನಮ್ಮನ್ನು ತಿರಸ್ಕಾರ ಮಾಡಿದನ? ಹೌದು. ಯಾವಾಗ? ಏದೇನ್ ತೋಟದಲ್ಲಿ. ಅವಾಗದಿಂದ ನಾವು ತಿರಸ್ಕಾರವನ್ನು ಅನುಭವಿಸ್ತಾ ಇದ್ದೇವೆ. ದೇವರು ಯಾವಾಗ ಸಮಾಧಾನ ಪಡಿಸಿಕೊಂಡನೋ? ನಾವು ಶಿಲುಬೆಯನ್ನು ನೋಡಿ ತಿಳ್ಕೊಂಡಾಗ ದೇವರು ನನ್ನನ್ನು ಸಂಧಾನ ಮಾಡಿಕೊಂಡು ಸ್ವೀಕಾರ ಮಾಡಿದ್ದಾನೆ, ಅರ್ಥ ಮಾಡಿಕೊಳ್ತೇವೆ. ಸೊ ನಮ್ಮನ್ನು ಕೂಡ ದೇವರು ತಿರಸ್ಕಾರ ಮಾಡಿದರೂ ಸಹ ಈಗ ಏನ್ ಮಾಡ್ತಾನೆ? ಸ್ವೀಕಾರ ಮಾಡಿದನು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಲೂಕ 15:20 ಕೆಟ್ಟ ಮಗನು ಅವನು ಬರುವಾಗ ತಂದೆ ಏನ್ ಮಾಡ್ತಾನೆ? ಅವನು ಬಂದು ನನ್ನ ಕಾಲಿನಲ್ಲಿ ಬಿದ್ದು ಎಲ್ಲ ತಪ್ಪು ಮಾಡಿದೆ. ಇದು ಮನುಷ್ಯರು ಹೇಳುವುದು. ನಾವು ತಂದೆಗಳಾಗಿದ್ದರೆ ಹಿಂಗೆ ಹೇಳ್ತೇವೆ, ಬುದ್ಧಿ ಬಂತಂತ ನನಗೆ ಬಂದು ಹೇಳಿ, ಆಮೇಲೆ ಮಾತಾಡೋಣ. ಹಂಗಿಲ್ಲ. ದೇವರು ಅವನ ಬರುವುದನ್ನು ದೂರದಲ್ಲಿ ನೋಡುವಾಗಲೇ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು, ಅಲ್ವಾ? ನಮ್ಮ ದೇವರು ಹಾಗೆ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಪ್ರಿಯರೇ. ಸಾಧಾರಣವಾಗಿ ಸ್ವೀಕಾರ ಮಾಡಲಿಲ್ಲ, ಓಡಿ ಬಂದು ಸ್ವೀಕಾರ ಮಾಡಿದ. ಎಲ್ಲಿಂದ ಓಡಿ ಬಂದನು? ಪರಲೋಕದಿಂದ ಓಡಿ ಬಂದನು ಪ್ರಿಯರೇ. ನಮ್ಮ ದೇವರ ಪ್ರೀತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಟ್ಸ್ ನಾಟ್ ಜಸ್ಟ್ ಅನ್ ಆರ್ಡಿನರಿ ಇನ್ವಿಟೇಷನ್. ಇನ್ನೊಂದು ನೋಡೋಣ. ನಮಗೂ ದೇವರಿಗೂ ಆತನು ಒಂದು ಸಮಾಧಾನವನ್ನು ಹುಟ್ಟಿಸಿದನು. 2 ಕೊರಿಂಥ 5:18 ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು, ಅಲ್ವಾ? ಫಸ್ಟ್ ನಮ್ಮನ್ನು ಸಮಾಧಾನ ಪಡಿಸಿಕೊಂಡು ಸಮಾಧಾನದ ಸುವಾರ್ತೆಯನ್ನು ಸಾರಲಿಕ್ಕೆ ನೇಮಿಸಿದನು. ಸಭೆಯೇ, ಫಸ್ಟ್ ದೇವರು ನಿನ್ನನ್ನು ತನ್ನೊಂದಿಗೆ ಏನ್ ಮಾಡಿಕೊಂಡಿದ್ದಾನೆ? ಸಮಾಧಾನ ಪಡಿಸಿಕೊಂಡಿದ್ದಾನೆ. ಈಗ ತಿರಸ್ಕಾರದಲ್ಲಿ ನೀನು ಇಲ್ಲ, ಸ್ವೀಕಾರದಲ್ಲಿ ನೀನು ಇದೆ. ನಿನ್ನನ್ನು ಮಕ್ಕಳಾಗಿ ದೇವರು ಸ್ವೀಕಾರ ಮಾಡಿಕೊಂಡನು. ಯೋಹಾನ್ 1:12 ಅರ್ಥ ಮಾಡಿಕೊಳ್ಳ್ರಿ. ಸರಿ. ಸೊ ಸಮಸ್ತವನ್ನು ಸ್ವೀಕಾರ ಮಾಡಿದನು ಕ್ರಿಸ್ತನ ಮೂಲಕ. ಆ ಚಿತ್ತಕ್ಕಾಗಿ ಆತನ ತಿರಸ್ಕಾರವನ್ನು ಹೊಂದಿದನು. ದೇವರು ನಮ್ಮನ್ನು ಸ್ವೀಕಾರ ಮಾಡಿದನು. ಸ್ವೀಕಾರ ಮಾಡಿದದು ಮಾತ್ರ ಅಲ್ಲ, ಆ ಸಮಾಧಾನದ ಈ ಶುಭ ಸಮಾಚಾರವನ್ನು ಲೋಕಕ್ಕೆ ತಿಳಿಸುವ ಒಂದು ಮಹಾ ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಕೈನಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿನ್ನನ್ನು ತಿರಸ್ಕಾರ ಮಾಡಿದೇನೆಂಬುದಾಗಿ ನೆನಪು ಮಾಡಬೇಡ. ಈಗ ಸ್ವೀಕಾರ ಮಾಡಿ ನನ್ನ ಜವಾಬ್ದಾರಿಯನ್ನೇ ನಿನ್ನನ್ನು ನಂಬಿಕೊಡುತ್ತೇನೆ. ಎಷ್ಟು ಒಂದು ಮಹಾ ದೊಡ್ಡ ವಿಷಯ ಅಲ್ವಾ? ಸೊ ತಿರಸ್ಕಾರ ಎಂಬುದು ಕ್ಷಣ ಮಾತ್ರ, ಆದರೆ ಸ್ವೀಕಾರ ಎಂಬುದು ನಿತ್ಯ ತನಕ, ನಿತ್ಯ ಜೀವ. ಅರ್ಥ ಮಾಡಿಕೊಳ್ಳ್ರಿ. ಸರಿ, ದೇವರು ಇಸ್ರಾಯೇಲ್ ಜನಾಂಗದಲ್ಲಿಯೇ ಮೊದಲನೆಯದಾಗಿ ಬಂದನು. ಮೂರನೆಯದಾಗಿ ಜೆಂಟೈಲ್ಸ್ ವ್ಯಾರ್ ಅಕ್ಸೆಪ್ಟೆಡ್. ಅನ್ಯರು ದೇವರಿಂದ ಸ್ವೀಕರಿಸಲ್ಪಟ್ಟರು. ಅನ್ಯರನ್ನು ಕೂಡ ದೇವರೇನು ಮಾಡಿದನು? ಸ್ವೀಕರಿಸಿದನು. ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಗೀಕರಿಸಿದನು, ಅವರನ್ನು ಒಪ್ಪಿಕೊಂಡನು. ಬನ್ನಿರಿ ಅಂತ. ಹೆಂಗೆ? ಆಕ್ಚುಲಿ ಇದು ಯಾರಿಗೆ ಮಾತ್ರ ರಕ್ಷಣೆ ಬಂದಿರಬೇಕಂತ ಹೇಳಿದ್ರೆ ಇಸ್ರಾಯೇಲರಿಗೆ. ಆಕ್ಚುಲಿ ಇಸ್ರಾಯೇಲರಿಗೆ ಬಂದಿರಬೇಕು. ಇಸ್ರಾಯೇಲರು ಒಪ್ಪಿಕೊಂಡಿದ್ದರೆ ಇವತ್ತು ಈ ಚರಿತ್ರೆನೇ ಡಿಫರೆಂಟ್. ಹೊಸ ಒಡಂಬಡಿಕೆ ಚರಿತ್ರೆನೇ ಡಿಫರೆಂಟ್.
ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲ್ಲ. ದೇವರು ತನ್ನ ರಕ್ಷಣೆಯನ್ನು, ಸಮಾಧಾನದ ಒಡಂಬಡಿಕೆಯನ್ನು ಯಾರಿಗೆ ಮೊದಲಾಗಿ ಕಲಿಸಿದನೋ? ತನ್ನ ಸ್ವಕೀಯ ಮಕ್ಕಳಾದ ಇಸ್ರೇಲರಿಗೆ ಕಲಿಸಿದನು. ಆದರೆ ಇಸ್ರೇಲರು ಅದನ್ನು ತಿರಸ್ಕಾರ ಮಾಡುವಂತೆ ಅವರ ಹೃದಯಗಳನ್ನು ಕಠಿಣಪಡಿಸಿದವನು ಯಾರು? ದೇವರು. ಇದನ್ನು ಬರೆಯುವನು ಯಾರು? ಪೌಲನು ಬರೀತಾನೆ. ಅವರಿಗೆ ಆಲಯ ಕೊಡಲ್ಪಟ್ಟಿತ್ತು, ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು, ಅವರೇ ಮೊದಲನೆಯದಾಗಿ ಹೊಂದಿರಬೇಕು. ಆದರೆ ಅವರ ತಿರಸ್ಕಾರದಿಂದ ಈ ಆಶೀರ್ವಾದ ನಮಗೆ ಬಂದಿದೆ. ಪ್ರಿಯರೇ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಒಬ್ಬರ ತಿರಸ್ಕಾರ ನಮಗೆ ಆಶೀರ್ವಾದ. ಒಂದು ವೇಳೆ ಅವರು ಅಂಗೀಕಾರ ಮಾಡಿದರೆ ಇವತ್ತು ಇಲ್ಲಿ ಸಭೆ ಇಲ್ಲ. ಯು ಆರ್ ನಾಟ್ ಹಿಯರ್. ಅರ್ಥ ಮಾಡಿಕೊಳ್ಳಿರಿ. ಆದರೆ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವಾ? ಅದು ಅವರ ತಿರಸ್ಕಾರ, ನಮ್ಮ ಸ್ವೀಕಾರ. ಕೊರ್ನೇಲಿಯ ಮನೆಗೆ ಹೋಗ್ತಾನೆ ದೇವರು. ಅಪೊಸ್ತಲರ ಕೃತ್ಯಗಳು 15:9 ನಾವು ನೋಡುತ್ತೇವೆ. ಮಾತಾಡ್ತಾನೆ. ಸರಿ, ಯಾರನ್ನು? ಪೇತ್ರನನ್ನು ಕರ್ಕೊಂಡು ಬರ್ತಾನೆ. ಪೇತ್ರನು ಬಂದು ಸುವಾರ್ತೆ ಸಾರ್ತಾ ಇರುವಾಗಲೇ ಪರಿಶುದ್ಧಾತ್ಮನು ಇಳಿದು ಬಂದನು. ಯಾರ ಮೇಲೆ? ಕೊರ್ನೇಲಿಯು. ಅವ್ರು ಯಾರು? ಅನ್ಯ ಜನರು, ಅನ್ಯ ಜನಾಂಗ ನಾನು ಹೇಳಬೇಕಾದ್ರೆ. ಓಕೆ. ಆದರೆ ಇದನ್ನು ತಿಳ್ಕೊಂಡ ಮೇಲೆ ಆತನು ಹೇಳುವುದನ್ನು ಅಪೊಸ್ತಲರ ಕೃತ್ಯಗಳು 10:34-35. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 34-35. ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿ ಅಲ್ಲ. ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ನಮ್ಮನ್ನು ದೇವರ ಅಂಗೀಕಾರ, ಎಲ್ಲರೂ ಯಾರೆಲ್ಲ ದೇವರಿಗೆ ಭಯಪಟ್ಟು ಆತುಕೊಳ್ಳುತ್ತಾರೋ ಅವರೆಲ್ಲರನ್ನು ದೇವರೇನು ಮಾಡ್ತಾನೆ? 15ನೇ ಅಧ್ಯಾಯದಲ್ಲಿ ತಿರುಗಿ ಹೇಳ್ತಾನೆ, ಇದಲ್ಲದೆ ಆತನು ನಮಗೂ ಅವರಿಗೂ ಏನೋ ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ಅಪೊಸ್ತಲರ ಕೃತ್ಯಗಳು 15:9. ಇದನ್ನು ಆತನು ಹಿರಿಯರ ಸಭೆಯಲ್ಲಿ, ಅಂದರೆ ಸಭೆಯ ಹಿರಿಯರ ಸಭೆಯಲ್ಲಿ ಅವನೇನ್ ಮಾಡ್ತಾನೆ? ಇದನ್ನು ಅವರಿಗೆ ವಿವರಿಸಿ ತಿಳಿಸ್ತಾನೆ. ಗಾಡ್ ರಿಜೆಕ್ಟೆಡ್ ಕ್ರೈಸ್ಟ್. ದೇವರು ಕ್ರಿಸ್ತನನ್ನು ನಿರಾಕರಿಸಿದನು, ಸ್ವೀಕರಿಸಿದನು. ಈ ಅನುಭವ ದೇವರಿಗೆ ಉಂಟು ಎಂಬುದನ್ನು ನಾವು ಮರೆತು ಬಿಡಬೇಡ. ಸೊ ತಿರಸ್ಕಾರ ಎಂಬುದು ಮನುಷ್ಯರಿಗೂ ಮಾತ್ರ ಅಲ್ಲ, ದೇವರು ಅನುಭವಿಸಿದ್ದಾನೆ, ಸ್ವೀಕಾರವನ್ನು ಹೊಂದಿರುವುದನ್ನು ನೋಡ್ತೇವೆ. 2, ದೇವರು ಸಕಾಲವನ್ನು ಏನ್ ಮಾಡಿದ್ದಾನೆ? ಸಂಧಾನ ಮಾಡಿಕೊಂಡಾನೆ. ಅಂದ್ರೆ ಒಂದು ದಿನ ಅವನೇ ಅದನ್ನು ಶಪಿಸಿದನು, ಈಗ ಆತನೇ ಅದನ್ನು ಏನ್ ಮಾಡಿದ್ದಾನೆ? ಕ್ರಿಸ್ತನ ಮೂಲಕ ಸ್ವೀಕಾರ ಮಾಡಿದ್ದಾನೆ. 3ನೇದಾಗಿ ಈಗ ಅನ್ಯ ಜನಾಂಗದಲ್ಲಿ ಇರುವ ನಮ್ಮನ್ನು ದೇವರು ಅಂಗೀಕಾರ ಮಾಡಿದ್ದಾನೆ. 4ನೇದಾಗಿ ಜನರ ಮಧ್ಯದಲ್ಲಿ ಜನರು ತಿರಸ್ಕಾರ ಮಾಡ್ತಾ ಇದ್ದಾರೆ. ನೀನು ಬೇರೆ, ನಾನು ಬೇರೆ. ಈಗ ಜನರ ಮಧ್ಯದಲ್ಲಿ ಇರುವ ತಿರಸ್ಕಾರವನ್ನು ತೆಗೆದು ಅವರೆಲ್ಲರನ್ನು ಒಂದಾಗಿ ಮಾಡಿ ನೀವು ಎಲ್ಲರೂ ಒಬ್ಬರನ್ನೊಬ್ಬರು ಸ್ವೀಕಾರ ಮಾಡಬೇಕು ಎಂಬುದಾಗಿ ಆತನು ತೋರಿಸ್ತಾನೆ. ಗಾಡ್ ರಿಮೂವ್ಡ್ ಸೆಪರೇಷನ್ ಬಿಟ್ವೀನ್ ಮೆನ್ ಅಂಡ್ ಮೆನ್. ಗಲಾತಿಯ 3:28 ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಈಗ ಕ್ರಿಸ್ತನಲ್ಲಿ ಎಲ್ಲರೂ ಒಂದೇ. ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್. ತಮಿಳು, ಕನ್ನಡ, ಮರಾಠಿ ಇಲ್ಲ. ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್. ನಮ್ಮಲ್ಲಿ ಜಾತಿ ಭೇದವೂ ಇಲ್ಲ. ತಿಳ್ಕೊಳ್ಬೇಕು. ಕೊಲೊಸ್ಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 3:11
ಕೊಲೋಸ 3:11 ಇದನ್ನು ಇರುವುದರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಂಡವನು ಸುನ್ನತಿ ಮಾಡಿಸಿಕೊಳ್ಳದವನು ಎಂಬ ಭೇದವಿಲ್ಲ, ಮ್ಲೇಚ್ಛ ಹೊನ ಎಂಬ ಹೆಸರುಗಳಿಲ್ಲ, ಆಳು ಒಡೆಯ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು. ಈಗೆಲ್ಲ ನಾವು ಹೆಂಗೆ ಒಂದಾಗಿದ್ದೇವೆ? ಒಂದೇ ರಕ್ತ, ಒಬ್ಬನೇ ದೇವರು. ನನ್ನಲ್ಲಿರುವವನು ಕ್ರಿಸ್ತನೇ, ನಿಮ್ಮಲ್ಲಿರುವವನು ಕ್ರಿಸ್ತನೇ. ನಾವೆಲ್ಲರೂ ಒಂದಾಗಿದ್ದೇವೆ. ಇದನ್ನು ದೇವರು ಮಾಡಿದ್ದಾನೆ ಎಂಬುದನ್ನು ಮರೆತು ಬಿಡಬೇಡಿ. ಯಹೂದಿಯರಿಗೂ ಅನ್ಯರಿಗೂ ಇರುವಂಥ ಗೋಡೆಯನ್ನು ಆತನು ತೆಗೆದಾಕಿನು. ಎಫೆಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 2:14. ಎಫೆಸದವರಿಗೆ ಬರೆಯಲ್ಪಟ್ಟ ಪತ್ರಿಕೆ 2:14. ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ದ್ವೇಷವನ್ನು ನಮ್ಮಿಂದ ಏನು ಮಾಡಿದನು? ತೆಗೆದನು. ಈಗ ಯಹೂದಿಯರು, ಆದರೆ ಈಗ ಯಹೂದಿಯರು ನಮ್ಮನ್ನು ಒಪ್ಪಿಕೊಳ್ಳಲ್ಲ. ಅಲ್ಲೋ, ನೀವು ಇಸ್ರೇಲ್ಗೆ ಹೋಗ್ರಿ, ನೀವು ಇಸ್ರೇಲ್ಗೆ ಹೋಗ್ಬೇಕೆಂದು ಬಯಸ್ತೀರಾ, ಇಸ್ರೇಲ್ನಲ್ಲಿ ಹೋಗಿ ಕೆಲಸ ಮಾಡ್ರಿ, ನಿಮ್ಮನ್ನು ನೀಚ ಎಂಬುದಾಗಿ ನಡೆಸ್ತಾರೆ ಅವರು ನಮ್ಮನ್ನು ಅನ್ಯ ಜಾತಿಯಂತೆ ನೆನಪು ಮಾಡ್ತಾರೆ. ಆದರೆ ಕ್ರಿಸ್ತನಲ್ಲಿ ಅವರು ನಾವು ಒಂದೇ ಸ್ವಾಮಿಯ ಬಾಧ್ಯರಾಗಿರ್ತೇವೆ. ಇದನ್ನು ನೀವು ತಿಳ್ಕೊಳ್ಬೇಕು. ಸೊ ನಮಗೂ ಯಹೂದಿಯರಿಗೂ ಮಧ್ಯದಲ್ಲಿ ಇರುವಂಥ ನಮ್ಮ ಒಳಗೆ ಇರುವುದನ್ನು ದೇವರು ತೆಗೆದಾಕಿದ್ದಾನೆ. ನಮಗೂ ಯಹೂದಿಯರಿಗೂ ಮಧ್ಯದಲ್ಲಿ ಇರುವ ದ್ವೇಷ, ತಿರಸ್ಕಾರವನ್ನು ತೆಗೆದುಹಾಕಿ ಎಲ್ಲರನ್ನು ಒಂದಾಕಿ ಸ್ವೀಕಾರ ಮಾಡಿದ್ದಾನೆ. ನಾನು ನಿಮ್ಮನ್ನು ಸ್ವೀಕಾರ ಮಾಡಿದ ಪ್ರಕಾರ ನೀವು ಏನು ಮಾಡಬೇಕು? ಒಬ್ಬರನ್ನೊಬ್ಬರು ಸ್ವೀಕಾರ ಮಾಡಬೇಕು. ಅದಕ್ಕೆ ಸಮಾಧಾನ ಹಸ್ತ ನೀಡಿ ಎಂಬುದಾಗಿ ಹೇಳ್ತಾರೆ. ಓಕೆ, ಐದನೆಯದಾಗಿ ಗಾಡ್ ಅಕ್ಸೆಪ್ಟೆಡ್ ಪಾಲ್ ಆ್ಯಂಡ್ ಪೀಟರ್. ಸೌಲನು ಆಮೇಲೆ ಅವನನ್ನು ದೇವರು ಸ್ವೀಕಾರ ಮಾಡಿದನು, ಪೇತ್ರನನ್ನು ಸ್ವೀಕಾರ ಮಾಡಿದನು. ದೇವರನ್ನು ತಿಳಿದವರು ಇವರಲ್ಲ. ಪೌಲನಿಗೆ ಯಾಹೂ ಗೊತ್ತಿದೆ, ಪರಿಶುದ್ಧ ಆತ್ಮನು ಗೊತ್ತಿದೆ. ಆದರೆ ಕ್ರಿಸ್ತನನ್ನು ಅವನೇನು ಮಾಡಲಿಲ್ಲ, ಅಂಗೀಕಾರ ಮಾಡಲಿಲ್ಲ. ಪೇತ್ರನಿಗೆ ದೇವರು ಕ್ರಿಸ್ತನೇ ಎಂಬುದಾಗಿ ಗೊತ್ತಿದೆ. ಆದರೆ ಪೌಲನು ದೇವರ ಸಭೆಯನ್ನು ಏನು ಮಾಡ್ತಾನೆ? ಅವನು ಅದನ್ನು ಉಪದ್ರವ ಮಾಡ್ತಾ ಇದ್ದಾನೆ. ಇದನ್ನು ನಾವು ನೋಡುತ್ತೇವೆ. ಆದರೆ ದೇವರು ಅವನನ್ನು ಹೇಳ್ತಾನೆ, ಸೌಲನೂ ತಿರಸ್ಕಾರ ಮಾಡ್ತಾನೆ. ಯಾರನ್ನು? ಕ್ರಿಸ್ತನನ್ನು ತಿರಸ್ಕಾರ ಮಾಡ್ತಾನೆ. ಆದರೆ ಕ್ರಿಸ್ತನು ಅವನನ್ನು ಸ್ವೀಕಾರ ಮಾಡ್ತಾನೆ. ನೋಡಿ, ಸೌಲನೇ ಅಪೊಸ್ತಲರ ಕೃತ್ಯಗಳು 26:14. ಅಪೊಸ್ತಲರ ಕೃತ್ಯಗಳು 26:14. ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ. ಸೊ ದೇವರನ್ನು ಅವನು ತಿಳ್ಕೊಳ್ಳುತ್ತಾನೆ, ದೇವರ ಸ್ವೀಕಾರವನ್ನು ಅವನು ಅನುಭವಿಸ್ತಾನೆ. ಅದು ಮಾತ್ರ ಅಲ್ಲ, ಇದೇ ಪೌಲನಿಗೆ ಅನ್ಯ ಜನರಿಗೆ ಸ್ವಾರ್ಥ ಸಾರುವ ಜವಾಬ್ದಾರಿಯನ್ನು ಯಥಾರ್ಥನೂ ಎಂಬುದಾಗಿ ನಂಬಿ ತಿಳ್ಕೊಳ್ಳಬೇಕು. ನನ್ನನ್ನು ಯಥಾರ್ಥನೂ ಎಂಬುದಾಗಿ ನಂಬಿ ನನಗೆ ದೇವರು ಒಪ್ಪಿಸಿದನು. ದಟ್ಸ್ ವೆರಿ ಇಂಪಾರ್ಟೆಂಟ್. ಪೇತ್ರನು 3 ಸಲ ಏನು ಮಾಡ್ತಾನೆ? ಅಲ್ಲಗಳೆಯುತ್ತಾನೆ, 3 times. ಇನ್ನೊಂದು ರೀತಿಯಲ್ಲಿ ದೇವರನ್ನೇ ಅವನು ಏನು ಮಾಡ್ತಾನೆ? ತಿರಸ್ಕಾರ ಮಾಡುತ್ತಾನೆ. 3 ಸಲ ಪ್ರಶ್ನೆಗಳ್ತಾನೆ ದೇವರು. ಯೋಹಾನ್ 21:15-19 3 ಸಲ ಇದೇ ಪೇತ್ರನ ಬಳಿಗೆ ದೇವರು ಪ್ರಶ್ನೆಗಳನ್ನು ಕೇಳ್ತಾನೆ. ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಮಮತೆ ಇಟ್ಟಿದೀಯಾ? 3 times. ನೀನು 3 ಸಲ ಅಲ್ಲಗಳಿದೆಯಲ್ಲ, ನಾನು 3 ಸಲ ನಿನ್ನನ್ನು ಕೇಳ್ತೇನೆ. ಬಟ್ ಆಲ್ರೆಡಿ ನಿನ್ನನ್ನು ಏನು ಮಾಡಿದ್ದೇನೆ? ಸ್ವೀಕಾರ ಮಾಡಿದ್ದೇನೆ. ಈ 3 ಸಲ ಯಾಕೆ ಕೇಳ್ತೇನೆ ಗೊತ್ತಾ? ನಿನ್ನನ್ನು ಸ್ವೀಕಾರ ಮಾಡುವುದಕ್ಕೆ ಕಂಡೀಷನ್ ಆಗಿ ಅಲ್ಲ,
ನಿನಗೆ ಮಹಾ ದೊಡ್ಡ ಜವಾಬ್ದಾರಿಯನ್ನು ದೇವರು ಕೊಡುವುದಕ್ಕಾಗಿ ಕೇಳ್ತಾನೆ. ನನ್ನ ಕುರಿಗಳನ್ನು ಮೇಯಿಸು. ಪ್ರಿಯರೇ, ನಾವು ಒಂದು ವೇಳೆ ದೇವರನ್ನು ತಿರಸ್ಕಾರ ಮಾಡಿದರೂ ಕೂಡ ದೇವರು ನಮ್ಮನ್ನು ಸೇರಿಸಿಕೊಳ್ಳಿಕ್ಕೆ ಇಷ್ಟಪಡುವಾತನಾಗಿದ್ದಾನೆ, ಸ್ವೀಕರಿಸಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ಬಟ್ ಆರ್ ಯು ರೆಡಿ? ಯೋಚನೆ ಮಾಡಿ ನೋಡಿ. ಇಲ್ಲಿ ತಿರಸ್ಕಾರ ಎಲ್ಲ ಸ್ವೀಕಾರದಲ್ಲಿ ಮುಗಿಯಲಿಲ್ಲ ಪ್ರಿಯರೇ. ಬಹುಮಾನ, ಜವಾಬ್ದಾರಿಯ ಬಹುಮಾನದಲ್ಲಿ ದೇವರು ಕೊಡ್ತಾನೆ. ನಿಮ್ಮನ್ನು ಮೇಲಂತಸ್ಗೆ ಆತನು ತರ್ತಾನೆ. ನಿನ್ನನ್ನು ತೆಳಗೆ ಅವನು ಮಾಡಲ್ಲ, ಮೇಲಕ್ಕೆ ತರ್ತಾನೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ತಿರಸ್ಕಾರವನ್ನು ಸಹಿಸಲಾರೆ ಅಂತ ಹೇಳಬೇಡಿ. ತಿರಸ್ಕಾರ ಬಂದಾಗಲ್ಲ ಬಹಳ ಸಂತೋಷ ಪಡಬೇಕು, ಬಹಳ ಸಂತೋಷ ಪಡಬೇಕು. ಈಗ ಮತ್ತಾಯ 5ನೇ ಅಧ್ಯಾಯ ಬನ್ನಿ. ಮತ್ತಾಯ 5. ಇದು ಫಸ್ಟ್ ಯೇಸು ಸ್ವಾಮಿಯ ಪ್ರಸಂಗ, ಪರ್ವತ ಪ್ರಸಂಗ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 5ನೇ ಅಧ್ಯಾಯ 3ನೇ ವಾಕ್ಯ. ಮತ್ತಾಯ 5:3. ಆತ್ಮದಲ್ಲಿ ಬಡವರಾಗಿ ಇರುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಆಕ್ಚುಲಿ ನೀವು ದೀನರಾಗಿ ಇದ್ದು ನೋಡ್ರಿ, ಜನರೆಲ್ಲರೂ ನಿಮ್ಮನ್ನು ತುಳಿತಾರೆ. ಸಮ್ಟೈಮ್ಸ್ ನಾವು ಕೊಂಬುಗಳನ್ನು ಬೆಳೆಸ್ಕೊಳ್ತೇವೆ ಜಗಳಾಡಲಿಕ್ಕೆ. ಬಟ್ ಆತ್ಮದಲ್ಲಿ ಬಡವರಾಗಿ ಇರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು. ಯಾಕೆ ದುಃಖ ಪಡ್ತೇವೆ? ತಿರಸ್ಕಾರನೇ. ಯೋಚನೆ ಮಾಡಿ ನೋಡ್ರಿ. ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು. ಈ ತಿರಸ್ಕಾರ ಹೊಂದಿ ನೀವು ಆವಾಗಲೇ ಏನಾಗಿರ್ಬೇಕು? ಶಾಂತವಾಗಿರಬೇಕು. ಅವರು ಭೂಮಿಗೆ ಬಾಧ್ಯರಾಗುವರು. ಭೂಮಿಯನ್ನು ಆಳುವ ಅಧಿಕಾರ ದೇವರು ಯಾರು ಕೊಡ್ತಾನೆ? ಇವರಿಗೆ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಅಪ್ಪ, ನನಗೆ ಎಲ್ಲರ ಅನೀತಿಯನ್ನೇ, ಅಧರ್ಮವನ್ನೇ ಮಾಡ್ತಾ ಇದ್ದಾರೆ, ಕೂಗ್ತಾ ಇದೆಯಾ? ಅದು ಒಂದು ತಿರಸ್ಕಾರ. ಚಿಂತೆ ಮಾಡಬೇಡ. ಅವರೇನಾಗುವರು? ತೃಪ್ತಿಯಾಗುವರು. ಕರುಣೆಯುಳ್ಳವರು ಧನ್ಯರು. ಅವರೇನು ಮಾಡುವರು? ಕರುಣೆ ಹೊಂದುವರು. ನೀನು ತಿರಸ್ಕಾರ ಎಲ್ಲ ಹೊಂದಿದ ಮೇಲೆ ತಿರಸ್ಕಾರ ಮಾಡಲ್ಪಟ್ಟವರಿಗೆ ನೀನೇನು ಮಾಡಬೇಕು? ಕರುಣೆಯನ್ನು ತೋರಿಸಬೇಕು. ನಿರ್ಮಲ ಚಿತ್ತರು ಧನ್ಯರು. ಅವರೇನು ಮಾಡುವರು? ದೇವರನ್ನು ನೋಡುವರು. ಸೊ ಹಗೆತನದಲ್ಲಿ ತಿರಸ್ಕಾರ ಬರುವಾಗ ನಿಮ್ಮಲ್ಲಿ ಹಗೆತನವನ್ನು ಬಿತ್ತಿಸ್ತಾರೆ. ನೀವು ನಾನು ಹಾಗೆ ಮಾಡಲ್ಲ. ಒಂದು ಕಣ್ಣಿಗೆ ಹೊಡೆದ್ರೆ ಇನ್ನೊಂದು ಕಣ್ಣಿಗೆ ಮಾಡಬೇಕು? ತೋರಿಸಬೇಕು. ನೀನು ಹಾಗೆ ಮಾಡಿದರೂ ನಾನೇನು ಮಾಡ್ತೇನೆ? ನಿನಗೆ ಪ್ರೀತಿಯನ್ನೇ ತೋರಿಸ್ತೇನೆ. ನಿರ್ಮಲ ಚಿತ್ತರು ಧನ್ಯರು, ಅವರು ಕರುಣೆ ಅಲ್ಲ, ಅವರೇನು ಮಾಡುವರು? ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ತಿರಸ್ಕಾರ ಮಾಡಿ ನನ್ನನ್ನು ವಿಭಾಗಿಸಿದ್ದಾರೆ, ಆದರೂ ಕೂಡ ಸಮಾಧಾನ ಪಡಿಸುವ ಸೇವೆಯನ್ನು ದೇವರು ಕೊಡ್ತಾನೆ. ಅದುವೇ ಜವಾಬ್ದಾರಿ. ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಫಸ್ಟು ಪರಲೋಕ ರಾಜ್ಯವು ಅವರದು. 3ನೇ ವಾಕ್ಯ ಅಲ್ವಾ? 9ನೇ ವಾಕ್ಯ 10ನೇ ವಾಕ್ಯ ಏನು? ಪರಲೋಕ ರಾಜ್ಯ ಅವರದು. ಸೊ ಡೋಂಟ್ ವರಿ. ಯಾರಾದ್ರೂ ನಿಮ್ಮನ್ನು ತಿರಸ್ಕಾರ ಮಾಡಿದರೆ ಅಯ್ಯೋ ಅಪ್ಪ ಅಂತ ಕೂಗಬಾರದು. ದೇವರೇ ನಿನಗೆ ಸ್ತೋತ್ರ. ಸ್ಟೇಫಾನನು ಏನು ಮಾಡಿದನು? ತಿರಸ್ಕಾರ ಮಾಡಿ ಕಲ್ಲೆಸೆದು ಕೊಲ್ತಾ ಇದ್ದಾರೆ. ಏನು ಹೇಳಿದನು? ದೇವರೇ ಇವರನ್ನು ಏನು ಮಾಡ? ಕ್ಷಮಿಸು. ಸ್ವಾಮಿ ಏನು ಹೇಳಿದನು? ಇವರು ಏನು ಮಾಡುತ್ತಾರೆಂದು ತಿಳಿಯದೆ ಮಾಡುತ್ತಾರೆ, ಇವರನ್ನು ಮನ್ನಿಸು. ನೀನು ತಿರಸ್ಕಾರ ಹೊಂದುವಾಗಲ್ಲ, ಅವರನ್ನು ಮನ್ನಿಸಿ ದೇವರು ಮನ್ನಿಸಬೇಕಂತ ಪ್ರಾರ್ಥನೆ ಮಾಡಬೇಕು. ದಟ್ ಈಸ್ ವಾಟ್ ಇಂಪಾರ್ಟೆಂಟ್.
ನೀನು ಹಾಗೆ ಮಾಡುತ್ತೀಯೋ ಎಂಬುದಾಗಿ ದೇವರು ಏನು ಮಾಡ್ತಾನೆ? ಪರೀಕ್ಷಿಸಿ ನೋಡುತ್ತಾನೆ. ಇನ್ನೊಂದು ರೀತಿಯಲ್ಲಿ ಈಗ ಇನ್ನೊಂದು ಭಾಗವನ್ನು ಕೊಟ್ಟಿದ್ದಾರೆ, ಅದು ನಾವು ಓದಲಿಲ್ಲ, ಆದರೆ ಅದನ್ನಲ್ಲಿಂದಲೂ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವುದಪ್ಪ? ಮತ್ತಾಯ 15, ಮತ್ತಾಯ 15 21ರಿಂದ 28. ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯವರೊಳೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲ್ನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಯಾಕೆ? ಅವಳು ದಾವೀದನ ಮಗನೇ ಕರುಣಿಸು ಎಂದಳು. ದಾವೀದನ ಮಗನೇ ಕರುಣಿಸು ಅಂತ ಕೇಳಲಿಕ್ಕೆ ಹಕ್ಕು ಯಾರಿಗಿದೆ? ಇಸ್ರೇಲರಿಗೆ. ಇವಳಿಗೆ ಅದು ಕೊಡಲಿಕ್ಕೆ ಆಗಲ್ಲ. ಸೊ ಅವಳ ಪ್ರಾರ್ಥನೆಯ ವಿಧಾನ ತಪ್ಪು. ದೇವರು ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಈಗ ದಾವೀದನ ಮಗನೇ ಅಲ್ಲ, ದೇವರೇ ನನಗೆ ಅನುಗ್ರಹ ಮಾಡು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಇನ್ನು ತಗ್ಗಿಸಿಕೊಳ್ತಾಳೆ. ಹಾಗೆ ಯೇಸು ಆಕೆಗೆ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದ. ನಾನು ಇಸ್ರಾಯೇಲಿಗಂತೆ ಕಲಗಿಸಲ್ಪಟ್ಟವನು ನಿಜ, ಆದರೆ ಯಥಾರ್ಥವಾಗಿ ನನ್ನ ಕಡೆ ಬಂದು ಬೇಡಿಕೊಳ್ಳುವವರಿಗೂ ನಾನೇ ಸ್ವೀಕಾರ ಮಾಡುತ್ತೇನೆ. ಫಸ್ಟ್ ತಿರಸ್ಕಾರ ಮಾಡಿದ ಹಾಗೆ ತೋರಿಸ್ತಾನೆ. ಅವಳ ಪ್ರಾರ್ಥನೆ ಬದಲಾವಣೆ ಆಗ್ತದೆ. ಈಗ ದೇವರು ಅವಳನ್ನು ಸ್ವೀಕಾರ ಮಾಡಿದನು ಎಂಬುದನ್ನು ನಾವು ನೋಡ್ತೇವೆ. ಸೊ ದೇವರು ಕೂಡ ನಿಮ್ಮನ್ನು ತಿರಸ್ಕಾರ ಮಾಡುವುದಂಗೆ ಕಾಣುತ್ತದೋ? ಸಮ್ ಟೈಮ್ಸ್ ಆಗುತ್ತದೆ. ಡಿಪ್ರೆಷನ್ನಲ್ಲಿ ನೀವು ಹೋಗುವಾಗ ಹಂಗೆ ಆಗುತ್ತದೆ. ಐ ವೆಂಟ್ ಇನ್ ಟು ಡಿಪ್ರೆಷನ್ 3 days. 3 ದಿನ ನಾನು ಹಾಗೆ ಹೋದೆನು. ಏನು ಎಲ್ಲಿದ್ದೇನೆ ಗೊತ್ತಿಲ್ಲ, ಏನು ನಡೆಯುತ್ತದೆ ಗೊತ್ತಿಲ್ಲ, ಯಾವುದು ನೋಡಿದರೂ ಅರ್ಥವಾಗುವುದಿಲ್ಲ. ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಅಕ್ಷರಗಳನ್ನು ಓದುತ್ತೇನೆ, ಅದನ್ನು ಅರ್ಥ ತಲೆಗೆ ಹತ್ತುವುದಿಲ್ಲ. 3 days ಐ ವಾಸ್ ಇನ್ ದ್ಯಾಟ್. ಆದರೆ ನನ್ನ ದೇವರು ಅವಾಗಲೂ ನಾನು ಹೇಳಿದ್ದು ಒಂದೇ, ದೇವರೇ ನಿನಗೆ ಸ್ತೋತ್ರ. ಆ 3 ದಿನವೂ ಅರ್ಥವಾಗದೇ ಇದ್ದರೂ ಕೂಡ ಕೀರ್ತನೆ 150 ಕೀರ್ತನೆಗಳನ್ನು ಓದುತ್ತಾ ಇದ್ದೆ. 150 ಕೀರ್ತನೆಗಳನ್ನು ಓದುತ್ತಾ ಇದ್ದೆ. ದೇವರು ನನಗೆ ತಿರುಗಿ ಸಮಾಧಾನವನ್ನು ಕೊಟ್ಟನು. ತಿರಸ್ಕಾರವಾ? ಬಿಡಬೇಡ. ದೇವರೇ ತಿರಸ್ಕಾರ ಮಾಡುವುದಂಗೆ ಇರ್ತದೆ. ಬಿಡಬೇಡ. ಯಾರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು? ದೇವರನ್ನೇ ಹಿಡಿದುಕೊಳ್ಳಬೇಕು. ಯಾಕೊಬ್ಬನು ಹಿಡಿದುಕೊಂಡನು, ನೀನು ನನ್ನನ್ನು ಆಶೀರ್ವದಿಸದೆ ನಿನ್ನನ್ನು ಬಿಡಲ್ಲ. ನೀನು ಡಿಪ್ರೆಷನ್ನಲ್ಲಿ ಹೋದಾಗಲೂ ನಾನು ನಿಮ್ಗೆ ಹೇಳ್ತೇನೆ, ದೇವರನ್ನು ಗಟ್ಟಿಯಾಗಿ ಹಿಡಿದುಕೋ. ದೇವರು ನಿನ್ನನ್ನು ತಿರುಗಿ ಸ್ಥಿರಪಡಿಸೋನು. ಕೊನೆಯದಾಗಿ, ದೇವರು ನಿನಗಾಗಿ ಕಾಯುತ್ತಾ ಇದ್ದಾನೆ. ಗಾಡ್ ಈಸ್ ವೇಟಿಂಗ್ ಫಾರ್ ಯು. ನೀನು ನನ್ನನ್ನು ತಿರಸ್ಕಾರ ಮಾಡಿದ್ದಾನೆ ಎಂಬುದಾಗಿ ನೀನು ನೆನಪು ಮಾಡೋದಾದ್ರೆ ಅದನ್ನು ತೆಗೆದು ಬಿಡು. ದೇವರು ನಿನಗಾಗಿ ಕಾಯುತ್ತಾ ಇದ್ದಾನೆ. 2 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. 2 ಪೇತ್ರ 3:9.
ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡೆ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡೆ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿ ಇದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಇವತ್ತು ದೇವರು ಬಂದಾನೆಂದರೆ ಸ್ವೀಕಾರ ಇಲ್ಲ, ನ್ಯಾಯ ತೀರ್ಪು. ಆತನು ಯಾಕೆ ಬರುವುದನ್ನು ತಡೆ ಮಾಡ್ತಾ ಇದ್ದಾನೆಂದ್ರೆ ನಾವು ಎಲ್ಲರೂ ಆತನ ಬಳಿಗೆ ಬರಬೇಕು, ಆತನು ಎಲ್ಲರನ್ನೂ ಏನು ಮಾಡಬೇಕಂತ ಸ್ವೀಕಾರ ಮಾಡಬೇಕಂತ ಕಾಯುತ್ತಾ ಇದ್ದಾನೆ. ಹಿ ಈಸ್ ವೆಯ್ಟಿಂಗ್ ಆ್ಯಂಡ್ ಹಿ ಡಿಲೇಸ್ ಈಸ್ ಕಮ್ಮಿಂಗ್. ಯೋಚನೆ ಮಾಡೋಣ. ಏಷಾಯ 55:7, ಏಷಾಯ 55:7ನೇ ವಾಕ್ಯ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಏನು ಮಾಡುವನು? ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಹಲ್ಲೆಲೂಯ. ಯಾವಾಗಲೂ ನೆನಪಿಟ್ಟುಕೊಳ್ಳ್ರಿ, ನೀನು ಓಡಿ ಬರುವಾಗೆಲ್ಲ ನನ್ನ ದೇವರ ಹಸ್ತ ಹಿಂಗೆ ತೆರೆದೇ ಇದೆ ನಿನ್ನನ್ನು ಅಪ್ಪಿಕೊಳ್ಳುವುದಕ್ಕೆ. ನನ್ನ ದೇವರು ತನ್ನ ಕೈಯನ್ನು ಮುಚ್ಚಿಕೊಳ್ಳಲೇ ಇಲ್ಲ. ಸ್ಟಿಲ್ ಇಟ್ ಈಸ್ ಓಪನ್. ಓಡಿ ಬಾ. ನೀನು ಎಲ್ಲಿ ತನಕ ದೇವರನ್ನು ಬಿಟ್ಟು ಓಡಿದೆಯೋ ಅಲ್ಲಿಂದ ಓಡಿ ಬಾ. ಏನೆಲ್ಲ ದೇವರಿಗೆ ವಿರೋಧವಾಗಿ ಮಾಡಿ ನೆತ್ತಿದೆಯೋ ಅಲ್ಲಿಂದ ಓಡಿ ಬಾ. ನನ್ನ ದೇವರು ತನ್ನ ಕೃಪೆಯಿಂದ ನಿನ್ನನ್ನು ಕ್ಷಮಿಸಿ ಅಪ್ಪಿಕೊಳ್ಳುವನು. ಕಮ್. ಇದು ಕೃಪೆಯ ಕಾಲ. ಓಡಿ ಬಾ. ಯೇಸುವೇ ನಿನ್ನ ಬಳಿಗೆ ಓಡಿ ಬರುತ್ತೇನೆ ಅಂತ ಓಡಿ ಬಾ. ನೀನು ದೇವರ ಪ್ರೀತಿಯನ್ನು ತಿರುಗಿ ಒಂದಾವರ್ತಿ ನಿನಗೆ ಬಹಳವಾಗಿ ದೇವರು 2 ಪಟ್ಟು ತನ್ನ ಪ್ರೀತಿಯನ್ನು ತೋರಿಸು. ಕಮ್ ಬ್ಯಾಕ್ ಟು ದ ಲಾರ್ಡ್. ಅಪೊಸ್ತಲರ ಕೃತಿಗಳು 3:19. ಅಪೊಸ್ತಲರ ಕೃತಿಗಳು 3ನೇ ಅಧ್ಯಾಯ 19. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಲಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಏನು ಮಾಡೋನು? ಕಲಗಿಸಿಕೊಡೋನು. ಏನರ್ಥಪ್ಪ? ಇಲ್ಲಿ ದೇವರೇ ಇದಾನೋ ಇಲ್ಲವೋ ಎಂಬುದಾಗಿ ನೀನು ಯೋಚನೆ ಮಾಡ್ತೀಯ. ಚಿಂತೆ ಮಾಡಬೇಡ. ದಟ್ ಈಸ್ ಕಾಲ್ಡ್ ರಿವೈವಲ್. ದಟ್ ಈಸ್ ಕಾಲ್ಡ್ ಉಜ್ಜೀವನ. ನಮ್ಮ ಮಧ್ಯದಲ್ಲಿ ಕ್ರಿಸ್ತನು ತಿರುಗಿ ಒಂದಾವರ್ತಿ ತಿರುಗಾಡಿ ತನ್ನ ಪ್ರೀತಿಯನ್ನು ತೋರಿಸುವನು. ಜನರು ಹತ್ತುಕೊಂಡು ದೇವರ ಬಳಿಗೆ ಓಡಿ ಬರುವರು. ಹಿ ವಿಲ್ ಡೂ ದಟ್. ಯೋವೇಲನು 2ನೇ ಅಧ್ಯಾಯ 12-13. ಯೋವೇಲನು 2ನೇ ಅಧ್ಯಾಯ 12-13. ಯೆಹೋವನೆಂದೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯೂ ಕನಿಕರವೂ ದೀರ್ಘ ಶಾಂತಿಯೂ ಮಹಾಕೃಪೆಯೂ ಉಳ್ಳವನಾಗಿ ಮಾಡಬೇಕೆಂತಿದ್ದ ಕೇಡಿಗೆ ಮನಮರುಗುತ್ತಾನೆ. ನೀನು ದೇವರ ಕಡೆ ಓಡಿ ಬಾ. ನಿನಗೆ ವಿರೋಧವಾಗಿ ಅವನ ನೆನಪು ಮಾಡಿದರೂ ಕೂಡ ಅದನ್ನು ಬದಲಾಯಿಸಿಕೊಳ್ತಾನೆ. ಯು ಕಮ್ ಟು ದ ಲಾರ್ಡ್. ಈ ಆಹ್ವಾನ, ದೇವರ ಸ್ವೀಕಾರ, ದೇವರ ಕರೆ, ದೇವರು ಒಪ್ಪಿಕೊಳ್ಳುವುದು ಯಾವಾಗ ತನಕ ಇರ್ತದೆ ಗೊತ್ತಾ? ಪ್ರಕಟಣೆ 22:17. ಪ್ರಕಟಣೆ 22:17. ಆತ್ಮನು ಮೊದಲಗತಿಯು ಏನು ಹೇಳ್ತಾರೆ? ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ.
ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯೆ ಇಲ್ಲದೆ ತೆಗೆದುಕೊಳ್ಳಲಿ. ವಾಟ್ ನಾಟ್. ಬರಲಿ ಅಂದರೆ ಏನರ್ಥ? ಬಾ, ದೇವರ ಕಡೆಗೆ ಬಾ. ತಿರಸ್ಕಾರ ಅಂತ್ಯ ಅಲ್ಲ, ಸ್ವೀಕಾರವೇ ಅಂತ್ಯ. ತಿರಸ್ಕಾರ ಕ್ಷಣ ಮಾತ್ರ. ಆ ಕ್ಷಣ ಅಂತ ಹೇಳುವಾಗ ಅದು 8 ವರ್ಷವಾಗಿ ಇರಬಹುದು, ಬಟ್ ಇಟ್ ಇಸ್ ನಾಟ್ ಎ ಬಿಗ್ ಟೈಮ್. ಅವಾಗಲೂ ದೇವರು ನಿನ್ನ ಜೊತೆಯಲ್ಲಿ ಇರ್ತಾನೆ. ಜನರು ತಿರಸ್ಕಾರ ಮಾಡಿದ್ರು, ದೇವರು ನಿನ್ನ ಜೊತೆಯಲ್ಲಿ ಇದ್ದು ತನ್ನ ಚಿತ್ತವನ್ನು ನೆರವೇರಿಸ್ತಾನೆ. ದೇವರು ಎಂದೆಂದಿಗೂ ಕೈ ಬಿಡಲ್ಲ. ಆದರೆ ಮನುಜರು ಕೈ ಬಿಟ್ಟಾಗ ದೇವರೇ ಕೈ ಬಿಟ್ಟದಂಗೆ ನೆನಪು ಮಾಡ್ತೇವೆ. ಆಕ್ಚುಲಿ ನೀವು ಮನುಜರನ್ನೇ ದೇವರಾಗಿ ಮಾಡಿದಿರಿ. ಅದಕ್ಕೆ ದೇವರು ಮನುಜರು ತಿರಸ್ಕಾರ ಮಾಡಿದ್ರೆ ನೀನೇ ನನ್ನನ್ನು ಕೈ ಬಿಟ್ಟಿದಿ. ಇವರು ದೇವರ? ಇವರೆಲ್ಲ ಬರೀ ಜೇಡಿನ ಮಣ್ಣು. ಮಹಿಮೆಯುಳ್ಳವನು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್. ಸೊ ಕ್ರೂಜಿದನ ಉದ್ದೇಶ ತಿರಸ್ಕಾರದಿಂದ ಸ್ವೀಕಾರ. ಪ್ರಾರ್ಥನೆ ಮಾಡೋಣ. ಕರ್ತನಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಹತ್ವವುಳ್ಳವನು. ನಿನ್ನ ಪ್ರೀತಿಯನ್ನು ಅಳತೆ ಮಾಡಲಿಕ್ಕೆ ಆಗಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ. ನಮ್ಮನ್ನು ಮನ್ನಿಸುವವನು, ನಮಗಾಗಿ ಕಾದಿರುವಾತನು, ನಾವು ತಿರುಗಿ ಬರುವಾಗ ಓಡಿ ಬಂದು ಅಪ್ಪಿಕೊಳ್ಳುವವನು, ಮನ್ನಿಸಿ ಕರುಣೆಯನ್ನು ತೋರಿಸಿ ಕೃಪೆಯನ್ನು ಸುರಿಸಿ ನಮ್ಮನ್ನು ನೀನು ಸ್ಥಿರಪಡಿಸಿ ನಿನ್ನ ಸೇವೆಯನ್ನು ನಮಗೆ ಕೊಡುವಾತನು. ಕರ್ತನೇ, ಯಾವಾಗಲೂ ನಿನ್ನ ಬಳಿಗೆ ಓಡಿ ಬರುವ ಮನಸ್ಸನ್ನು ನಮಗೆ ಕೊಡು. ಸ್ವಲ್ಪ ದೂರ ಹೋಗಿದ್ದೇನೆ, ಇವತ್ತು ಪ್ರಾರ್ಥನೆ ಮಾಡಲಿಲ್ಲ, ತಿರುಗಿ ಓಡಿ ಬರಲಿಕ್ಕೆ ಕೃಪೆ ತೋರಿಸು. ಇವತ್ತು ಬೈಬಲ್ ಓದಲಿಲ್ಲ, ತಿರುಗಿ ಓಡಿ ನಿನ್ನ ಬಳಿಗೆ ಬಂದು ಬೈಬಲ್ ಓದಲಿಕ್ಕೆ ಕೃಪೆ ತೋರಿಸು. ಇವತ್ತು ಸ್ವಲ್ಪ ನಿನ್ನನ್ನು ಮರ್ತ ಹಾಗೆ ಇದೆ, ತಿರುಗಿ ಓಡಿ ಬಂದು ನಿನ್ನನ್ನು ನಾನು ನಿನ್ನ ಪಾದದಲ್ಲಿ ಬಿದ್ದು ನಿನ್ನನ್ನು ಸ್ಪರ್ಶಿಸಲಿಕ್ಕೆ ನಮಗೆ ಕೃಪೆ ತೋರಿಸು. ನಿನ್ನ ಸ್ವೀಕಾರಕ್ಕಾಗಿ ಸ್ತೋತ್ರ, ತಿರಸ್ಕಾರಕ್ಕಾಗಿಯೂ ನಿನಗೆ ಸ್ತೋತ್ರ. ಅದು ನಮಗೆ ಬಹುಮಾನವನ್ನು ತರುವ ಸ್ವೀಕಾರವಾಗಿ ಬದಲಾವಣೆ ಆಗ್ತದೆ. ನಮ್ಮನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ, ಆಮೆನ್. ಕ್ರೂಜಿತನ ಉದ್ದೇಶ ತಿರಸ್ಕಾರದಿಂದ ಸ್ವೀಕಾರ ಎಂಬ ಪ್ರಸ್ತಾಪದ ಅಡಿಯಲ್ಲಿ ದೇವರ ವಾಕ್ಯದೊಂದಿಗೆ ನಮ್ಮನ್ನು ನಡೆಸಿ ಉತ್ತಮ ಸಂದೇಶವನ್ನು ನೀಡಿದಂಥ ಸೋದರಾದ ಮೋಹನ್ ಕೃಷ್ಣನ್ ಅವರಿಗೆ ನಾನು ವಂದಿಸೋಳಾಗಿದೆ. ಕೊನೆಯದಲ್ಲಿ ಸಂಗೀತ 305ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ಸಂಗೀತ 305, 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ನನ್ನನ್ನು ಕಷ್ಟ ಮುತ್ತಲು ಪಾದಕ್ಕೆ ಮುಳ್ಳು ನಾಟಲು ಕರ್ತನ ಧೈರ್ಯ ಬಿಡೆನು ನೆನಪು ಮಾಡುತ್ತೆ ನೆನಪು ಮಾಡುತ್ತಾ ನಿತ್ಯವೂ ಹಾತರ ಕೀಳ್ಪಗ ಯಾವ ಕುಂದಕ ನಾನೆತ ಕಂಜುವೆ ನಾ ಸುಖ ದುಃಖವೆನ್ನದೆ ಕಾದಲಾಲು ಅಂಜದೆ ಸಂತುಷ್ಟನಾಗೆ ಹಾಡುವೆ
ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಳ್ಳೋಣ. ತದನಂತರ ದೇವ ಸೇವಕರು ನಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿಂದ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿಮ್ಮದೇ ಸ್ವಾಮಿ. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯವೂ ಅನ್ಯೋನ್ಯತೆಯು ನಮ್ಮೊಂದಿಗೆ ಈಗಲೂ ಸದಾಕಾಲ ನೆಲೆಗೊಂಡಿರಲಿ. ಆಮೆನ್. ತಪತಾಳಿದ ಕ್ರಿಸ್ತನನ್ನು ನೋಡಿರಿ. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದೋತ್ಪತ್ತಿಯಾಗುವುದು. ಯೇಸು ತನ್ನನ್ನೊಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಅರಿತು. ಆತ ರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾಲ